ಪ್ರಾರ್ಥನೆ ಮಾಡೋಣ. ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯ ಧ್ಯಾನವು ಅದು ಕೇವಲ ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಂದೆ ದೇವರ ಮಹಾಕೃಪೆ, ಆತನ ಕರುಣೆ ಮತದಾವರ್ತಿ ದೇವರು ನಮ್ಮ ಜೀವಿತದಲ್ಲಿ ಈ ದಿನವನ್ನ ಕಾಣ ಮಾಡಿ ವಾರದ ಮೊದಲನೇ ದಿನದಂದು ನಾವೆಲ್ಲರೂ ಒಂದು ಚಿಕ್ಕ ಗುಂಪಾಗಿ ಸೇರಿ ಆತನನ್ನು ಆರಾಧಿಸುವಂತ ಒಂದು ಸಂದರ್ಭವನ್ನ ದಯಪಾಲಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಸಹೋದರ ಸಹೋದರಿಯರು ಆನ್ಲೈನ್ ಅಲ್ಲಿ ಸೇರಿದ್ದಾರೆ, ಅವರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಅಲ್ಪನಾದಂತ ನನಗೆ ದೇವರು ಕೊಟ್ಟಂತ ಈ ಒಂದು ಸದವಕಾಶಕ್ಕಾಗಿ ನಾನು ದೇವರಿಗೆ ವಂದನೆಗಳನ್ನು ಸಲ್ಲಿಸಿ, ನಾನು ಇವತ್ತಿನ ದಿನ ಪಾಠ ಮಾಡುವಂತ ವಿಚಾರ ಯಾವುದು ಅಂತ ನಾನು ನೋಡುವಾಗ, ಸತ್ಯವೇದದಲ್ಲಿ ಚಿನ್ನ. ಅದು ಲಾಸ್ಟ್ ಟೈಮ್ ನಾನು ಒಂದ್ಸರಿ ಮಾತಾಡದೆ ಆಯ್ತು, ಅದು ಪೂರ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸತ್ಯವೇದದಲ್ಲಿ ಚಿನ್ನದ ಬಗ್ಗೆ ಕೊಟ್ಟಿರುವಂತಹ ಅನುರೂಪಗಳು, ದ ರೆಪ್ರೆಸೆಂಟೇಷನ್ ಆಫ್ ಗೋಲ್ಡ್ ಇನ್ ದ ಬೈಬಲ್ ಅಂಡ್ ಇಸ್ ಸಿಗ್ನಿಫಿಕೆನ್ಸ್, ಮಹತ್ವ ಏನು, ಅದು ಸಿಂಬಾಲಿಸಮ್, ಅದರ ಒಂದು ಸಾಂಕೇತಿಕ ಅರ್ಥಗಳೇನು ಎನ್ನುವುದರ ಬಗ್ಗೆ ನಾನು ಲಾಸ್ಟ್ ಟೈಮು ಆನ್ಲೈನಲ್ಲಿ ಮಾತಾಡಿದೆ ಸ್ವಲ್ಪ ಮಟ್ಟಿಗೆ. ಈಗ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ನಾನು ಒಂದು 10-15 ನಿಮಿಷ ಇಂದಿನ ಪಾಠವನ್ನ ನಾನು ಮಾತಾಡಿ ಮುಂದೆ ನಾನು ಹೋಗ್ತೀನಿ ರೀ. ಆದ್ದರಿಂದ ನಾವು ಕಳೆದ ಸರಿ ನೋಡಿದ ಹಾಗೆ ಚಿನ್ನದ ಬಗ್ಗೆ ನಾವು ಕೆಲವು ಮಾತುಗಳನ್ನ ನೋಡಿದ್ವು. ಗೋಲ್ಡ್, ಈ ಚಿನ್ನ ಅಂತ ಎನ್ನುವಂತ ಒಂದು ವಿಚಾರದ ಬಗ್ಗೆ ನೋಡಬೇಕಂದ್ರೆ ಅದು ಬಹಳ ಒಂದು ಅಮೂಲ್ಯವಾದಂತ ಒಂದು ಲೋಹವಾಗಿರ್ತದೆ. ಇಟ್ಸ್ ವೆರಿ ಪ್ರೆಷಿಯಸ್ ಒಂದು ಮೆಟಲ್ ಅಂತ ನಾವು ನೋಡ್ತೀವಿ. ಇಟ್ಸ್ ಎ ಮೋಸ್ಟ್ ವ್ಯಾಲ್ಯೂಬಲ್. ಅದೇನಾಗಿದೆ ಅಂದ್ರೆ ಅದಕ್ಕೆ ಒಂದು ಬೆಲೆ ಇದೆ. ಅಷ್ಟು ಮಾತ್ರವಲ್ಲದೆ ನಾನು ನೋಡುವಾಗ ಆ ಒಂದು ಚಿನ್ನಕ್ಕೆ ಅನೇಕ ಒಂದು ಪ್ರಾಪರ್ಟೀಸ್ಗಳು ಇದೆ, ಗುಣ ವಿಶೇಷತೆಗಳು ಇದೆ. ಆ ಕಾರಣದಿಂದ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ, ಒಂದು ಚಿನ್ನ ಎನ್ನುವಂತ ಒಂದು ವಿಚಾರ ಬರಬೇಕಂದ್ರೆ ಅದು ಲೋಕದಲ್ಲಿ ಬಹಳ ಒಂದು ಉನ್ನತ ಸ್ಥಾನದಲ್ಲಿ ಇರುತ್ತೆ ಅಂತ ನಾವು ನೋಡ್ತೀವಿ. ಆದ್ದರಿಂದ ನಾವು ನೋಡುವಂತ ಸಂದರ್ಭದಲ್ಲಿ ಅದರದ ಒಂದು ವಿಶೇಷವಾದಂತ ಒಂದು ಗುಣ ಇರುವುದರಿಂದ ಮೆಟಲರ್ಜಿಕಲ್ ಫೀಲ್ಡ್ ಅಲ್ಲಿ ಅದಕ್ಕೆ ನಾವು ನೋಡುವಂತ ಸಂದರ್ಭದಲ್ಲಿ ಅದಕ್ಕೆ ಬಹಳ ಒಂದು ಸ್ಪೆಷಲ್ ಆಗಿರುವಂತ ಒಂದು ಪ್ಲೇಸೇ ಇದೆ. ಮೆಟಲರ್ಜಿಕಲ್ ಫೀಲ್ಡ್ ಅಲ್ಲಿ ಲೋಕದಲ್ಲಿ ಆ ಚಿನ್ನಕ್ಕೆ ಒಂದು ವಿಶಿಷ್ಟವಾದಂತ ಒಂದು ಸ್ಥಾನ, ಒಂದು ಮಾನ ಇದೆ. ಆದುದರಿಂದ ಅದಕ್ಕೆ ಒಂದು ವಿಭಿನ್ನವಾದಂತ ಒಂದು ಸ್ಥಾನ ಇದೆ ಅಂತ ಲಾಸ್ಟ್ ಟೈಮ್ ನಾವು ನೋಡ್ತು. ಹೀಗಿರುವಂತ ಸಂದರ್ಭದಲ್ಲಿ ಆ ವಿಶೇಷವಾದಂತ ಒಂದು ಕ್ವಾಲಿಟೀಸ್ ಅಥವಾ ಪ್ರಾಪರ್ಟೀಸ್ಗಳು ಏನಿದೆ ಚಿನ್ನದ ಬಗ್ಗೆ, ಚಿನ್ನದಲ್ಲಿ ಏನಿದೆ ಅಷ್ಟೊಂದು ಪ್ರಾಪರ್ಟೀಸ್ಗಳು ಅಂತ ಹೇಳ್ಬೇಕಂದ್ರೆ, ಅದು ಎಲ್ಲಾ ಮೆಟಲ್ಗಳಲ್ಲಿ, ಲೋಹಗಳಲ್ಲಿ ಅನೇಕ ಒಂದು ಪ್ರಾಪರ್ಟೀಸ್ಗಳು ಹೊಂದಿರುವಂತ ಒಂದು ಮೆಟಲ್ ಯಾವುದು ಅಂತ ನಾವು ನೋಡುವಾಗ ಅದು ಚಿನ್ನ. ಮ್ಯಾಕ್ಸಿಮಮ್ ಪ್ರಾಪರ್ಟೀಸ್ಗಳು, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತಾರೆ, ಅದು ಹೊಂದಿರುವಂತ ಒಂದು ಲೋಹ ಯಾವುದು ಅಂತ ನಾವು ನೋಡುವಾಗ ಅದು ಚಿನ್ನ ಎನ್ನುವಂತ ಒಂದು ವಿಚಾರ ನಾವು ಬರ್ತದೆ. ಆದುದರಿಂದ ಅದು ಯಾವ್ಯಾವುದು ಅಂತ ನೋಡ್ಬೇಕಂದ್ರೆ ಸುಮಾರು 8 ಕ್ಯಾರೆಕ್ಟರ್ಸ್ಗಳಿದೆ, ಪ್ರಾಪರ್ಟೀಸ್ಗಳು. ಆ 8 ಪ್ರಾಪರ್ಟೀಸ್ ಯಾವುದು ಅಂತ ನೋಡ್ಬೇಕಂದ್ರೆ, ಚಿನ್ನ ಇಟ್ಸ್ ಎ ಬ್ರೈಟ್ ಮೆಟಲ್. ಅದೇನಾಗುತ್ತೆ ಅಂತ ಹೇಳ್ಬೇಕಂದ್ರೆ ಇದು ಹೊಳೆಯುವ ಒಂದು ಲೋಹ. ಇಟ್ ಇಸ್ ಗಾಡ್ಸ್ ಇಸ್ ಓನ್ ಒಂಥರ ಒಂದು ಬ್ರೈಟ್ನೆಸ್ ಇರ್ತದೆ. ನಾವು 24 ಕ್ಯಾರೆಟ್ ಗೋಲ್ಡ್ ನೋಡಿದಾಗ ಅದರಲ್ಲಿ ಇರುವಂತ ಒಂದು ಆರೆಂಜ್ ಎಲ್ಲೋ ಕಲರ್, ಅದು ಆ ಆರೆಂಜ್ ಎಲ್ಲೋ ಕಲರ್ಗಳು ಒಂದ್ರ ಮೇಲೊಂದು ನಮ್ಮ ರಿಸರ್ವ್ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಾರೆ. ಅದಕ್ಕಿರೋ ಒಂದು ಇದೇ ಬೇರೆ ರೀ, ಆ ಒಂದು ಗ್ಲೋರಿನೇ ಬೇರೆ. ಅದಕ್ಕಿರೋ ಒಂದು ಗ್ಲೋರಿ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಅದಕ್ಕೋಸ್ಕರ ಇಟ್ ಈಸ್ ಎ ಬ್ರೈಟೆಸ್ಟ್ ಮೆಟೀರಿಯಲ್. ಬೇರೆ ಯಾವ ಲೋಹನೂ ಕೂಡ ಅಷ್ಟು ಬ್ರೈಟ್ ಆಗಿರಲ್ಲ, ಮತ್ತು ಚಿನ್ನ ಮಾತ್ರ 24 ಕ್ಯಾರೆಟ್ಸ್ ಅಂತ ಹೇಳ್ತಾರೆ, ಅದು ಬಹಳ ಬ್ರೈಟೆಸ್ಟ್ ಮೆಟೀರಿಯಲ್ ಆಗಿರ್ತದೆ ಅಂತ ನಾವು ನೋಡ್ತೀವಿ. ಅದನ್ನು ನೋಡುವಂಥ ಸಂದರ್ಭದಲ್ಲಿ ಇನ್ನೊಂದು ಬಹಳ ಒಂದು ವಿಶೇಷತೆ ಏನಂತ ಹೇಳ್ಬೇಕಂದ್ರೆ, ಇಟ್ ಈಸ್ ಸಾಫ್ಟ್ ಮೆಟೀರಿಯಲ್ ಅಂತ ಹೇಳ್ತಾರೆ. ಕಂಪೇರ್ ಟು ದ ಅದರ್ ಮೆಟೀರಿಯಲ್ ಲೈಕ್ ಐರನ್ ಆಗಿ ತಗೊಳ್ಬೋದು, ಅದು ಕಾಪರ್ ಆದ ತಗೊಳ್ಬೋದು. ನೋಡಿ ಇವೆಲ್ಲ ಕಂಪೇರ್ ಮಾಡಿದಾಗ ಇಟ್ಸ್ ವೆರಿ ಸಾಫ್ಟ್, ಬಹಳ ಮೃದುವಾದಂಥ ಒಂದು ಲೋಹ ಆಗಿರ್ತದೆ, ಬಹಳ ಸಾಫ್ಟ್ ಮೆಟೀರಿಯಲ್ ಆಗಿರ್ತದೆ ಅಂತ ನಾವು ನೋಡ್ತೀವಿ. ಅದು ಹಾರ್ಡ್ನೆಸ್ ಬಹಳ ಕಡಿಮೆ ಇರ್ತದೆ.
ಹಾರ್ಡ್ನೆಸ್ ಒಂದು ಇಂಡೆಂಟೇಷನ್ ಚೆಕ್ ಮಾಡ್ತಾರೆ. ಅದರಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಇಟ್ಸ್ ಹ್ಯಾವಿಂಗ್ ಎ ವೆರಿ ಸಾಫ್ಟ್, ವೆರಿ ಲೋ ಹಾರ್ಡ್ನೆಸ್ ವ್ಯಾಲ್ಯೂ. ಯಾಕಂದರೆ ಆ ಥರ ಒಂದು ಅದೊಂದು ಪ್ರಾಪರ್ಟಿ ಭಾಳ ಚೆನ್ನಾಗಿ ಹೇಳ್ತಿದೆ. ಇನ್ನೊಂದು ಪ್ರಾಪರ್ಟಿ ಏನಂತ ಹೇಳ್ಬೇಕಂದ್ರೆ ಇಟ್ ಈಸ್ ಹ್ಯಾವಿಂಗ್ ಎ ಡೆನ್ಸ್ ಮೆಟಲ್ ಅಂತ. ಆ ಮೆಟಲ್ ಯಾವ ಥರ ಇದೆ ಅಂತ ಹೇಳ್ಬೇಕಂದ್ರೆ ಆ ಮಾಲಿಕ್ಯುಲರ್ ಒಂದು ಮೈಕ್ರೋಸ್ಕೋಪಿಕಲ್ಲಿ ಇದರಲ್ಲಿ ನೋಡಿದ ತಕ್ಷಣ ಬಹಳ ಹತ್ತತ್ರವಾಗಿದೆ, ಕ್ಲೋಸ್ ಆಗಿರ್ತದೆ. ಅಂದ್ರೆ ಎಂತ ಹೇಳ್ಬೇಕು, ನಮ್ಮಲ್ಲಿ ಕನ್ನಡದಲ್ಲಿ ಹೇಳ್ತಾರೆ ನೋಡಿ, ಜನಸಂದಣಿ ಅಂತ, ಅತಿಯಾದ ಸಂದಣಿ. ಅಷ್ಟು ಕ್ಲೋಸ್ ಆಗಿ ಇಂಟರ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್ ಇರ್ತದೆ ಚಿನ್ನದಲ್ಲಿ ಮಾತ್ರ. ಅದಕ್ಕೆ ನಾವು ನೋಡುವಾಗ ಯಾವುದೇ ಒಂದು ಆರ್ಟಿಫಿಷಿಯಲ್ ಚಿನ್ನ ತಗೊಂಡ್ರು, ಅದು ರಿಯಲ್ ಗೋಲ್ಡ್ ಒಂದು ತಗೊಂಡ್ರು ಕೂಡ ಅದು ಕೈಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ನನಗೆ, ಯಾಕೆ ಅಂತ ಹೇಳ್ಬೇಕಂದ್ರೆ ಇಟ್ ಹಸ್ ಗಾಟ್ ಎ ಹೈ ಡೆನ್ಸಿಟಿ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಹೇಳ್ತಾರೆ. ಹೈ ಡೆನ್ಸಿಟಿ ಅದಕ್ಕೆ ಈ ಒಂದು ಚಿನ್ನಕ್ಕಿದೆ ಅಂತ ನಾವು ನೋಡ್ತೀವಿ. ಇದು ಇನ್ನೊಂದು ಏನಂತ ಬೆಳಬೇಕಂದ್ರೆ ಇಟ್ಸ್ ಎ ನಾನ್ ಕರೋಸಿವ್. ಅದು ಯಾವ ಥರ ರಸ್ಟ್ ಹಿಡಿಯಲ್ಲ, ಅದು ತುಕ್ಕು ಅನ್ನೋವಂಥದ್ದೇ ಇಲ್ಲ ಅದಕ್ಕೆ. ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಯಾವುದಾದ್ರೂ ಭೂಮಿಯಲ್ಲಿ ಹಾಕ್ಬಿಡಿ ನೀವು. ಭೂಮಿಯಲ್ಲಿ ಹಾಕ್ಬಿಟ್ಟು ಒಂದು 5 ವರ್ಷ ಆದಮೇಲೆ 6 ವರ್ಷ ಆದ್ಮೇಲೆ ತೆಗೆದ್ರು ಅದೇನಾಗಿರ್ತದೆ ಅಂದರೆ, ನೀವು ಹಾಕಿದಾಗ ಯಾವ ಒಂದು ಕಲರಲ್ಲಿ ಇರ್ತದೋ ಅದೇ ಕಲರ್ ಇರ್ತದೆ ಗೋಲ್ಡ್. ಇಲ್ಲಿ ನೋಡುವಂಥ ಸಂದರ್ಭದಲ್ಲಿ ಇಟ್ ವಿಲ್ ನಾಟ್ ರಸ್ಟ್. ಆಕ್ಸಿಡೇಷನ್ ಅಂತ ಹೇಳ್ತಾರೆ. ಬೇರೆ ಯಾವುದಾದ್ರೂ ಆಗಲಿ, ಕಾಪರ್ ಆಗಲಿ ಕಾಪರ್ ಆಕ್ಸಿಡೇಷನ್ ಆಗ್ಬಿಡ್ತದೆ, ಐರನ್ ಆಗಲಿ ಐರನ್ ಆಕ್ಸೈಡ್ ಆಗ್ಬಿಡ್ತದೆ, ಎಲ್ಲ ಆಗಿ ಆಕ್ಸಿಡೇಷನ್ ಆಗ್ಬಿಡ್ತದೆ. ಬಟ್ ವೆರಾಸ್ ದಿ ಗೋಲ್ಡ್ ವಿಲ್ ನಾಟ್ ಆಕ್ಸಿಡೈಸ್, ಯಾಕಂದರೆ ಅದು ರಸ್ಟು ಹಿಡಿಯೋದೇ ಇಲ್ಲ. ಅಂದರೆ ಅದು ಕರಪ್ಟ್ ಆಗದೇನೆ ಇರುವಂಥ ಒಂದು ಮೆಟಲ್ ಅಂತ ನಾವು ನೋಡ್ತೀವಿ. ಅದೇ ರೀತಿಯಾಗಿ ನೋಡ್ಬೇಕಂದ್ರೆ ಇಟ್ ವಿಲ್ ನಾಟ್ ಫೇಡ್ ಅವೇ. ನೀವು 24 ಕ್ಯಾರೆಟ್ ಒಳ್ಳೆ 24 ಕ್ಯಾರೆಟಲ್ಲಿ ಯಾವುದೂ ಆರ್ನಮೆಂಟ್ ಮಾಡೋಕ್ಕಾಗಲ್ಲ. ಎಲ್ಲ 22 ಕ್ಯಾರೆಟ್ಸೇ ಒಂದು 10% ಅಲ್ಲಿ ಅದು ಕಾಪರ್ ಆಗಲೇಬೇಕು, ಆವಾಗ ಅದು ಎಲ್ಲ ಪ್ರಾಪರ್ಟಿಗಳು ಅದಕ್ಕೆ ಬರ್ತದೆ. ಆದರೂ ಇನ್ ಸ್ಪೈಟ್ ಆಫ್ 22 ಕ್ಯಾರೆಟ್ಸ್ ಒಂದು ಚಿನ್ನ ತಗೊಂಡ್ರು ಕೂಡ ಅದು ಕೈಯಲ್ಲಿ ಇರಬೇಕಂದ್ರೆ ಅದು ಬ್ರೈಟ್ನೆಸ್ಸೇ ಬೇರೆ ರೀ. ಅದು 24 ಕ್ಯಾರೆಟ್ಸ್ ಒಂದು ಇದೇ ಬೇರೆ, ಗ್ಲೋರಿನೇ ಬೇರೆ. ಇದು ಯಾವ ಕಾರಣಕ್ಕೂ ಅದೇನಾಗಲ್ಲ ಅಂತ ಹೇಳ್ಬೇಕಂದ್ರೆ ಅದ್ರದ್ದು ಕಲರು ಫೇಡ್ ಆಗಲ್ಲ. ಇಟ್ ವಿಲ್ ನಾಟ್ ಫೇಡ್ ಅವೇ ದ ಇಟ್ಸ್ ಕಲರ್, ಟಾರ್ನಿಶ್. ಇಟ್ ವಿಲ್ ನೆವರ್ ಟಾರ್ನಿಶ್ ಇಟ್ಸ್ ಕಲರ್. ಯಾವ ರೀತಿಯಲ್ಲಿ ಇರ್ತದೋ ಅದೇ ರೀತಿಯಾಗಿ ಗೋಲ್ಡ್ ಇಟ್ ವಿಲ್ ರಿಮೈನ್ ಸೇಮ್. ಅದರ ಒಂದು ಗ್ಲೋರಿ ಅದೇನಾಗುತ್ತೆ ಅಂತ ಹೇಳ್ಬೇಕಂದ್ರೆ ಇಟ್ ವಿಲ್ ನೆವರ್ ಫೇಡ್ ಅವೇ. ಫೇಡ್ ಆಗೋದೇ ಇಲ್ಲ ಅದು ಗೋಲ್ಡ್ ಒಂದು ವಿಶೇಷತೆ ಅಂತ ನಾವು ನೋಡ್ತೀವಿ. ಇದು ಮಾತ್ರವಲ್ಲದೆ ಇಟ್ ವಿಲ್ ನಾಟ್ ಮಿಕ್ಸ್ ವಿತ್ ಅದರ್ ಮೆಟಲ್ ಅಂತ ಹೇಳ್ತಾರೆ. ಗೋಲ್ಡ್ ಏನಾಗುತ್ತೆ ಅಂದರೆ ಪಕ್ಕದಲ್ಲಿ ಇಟ್ಟರು ಕೂಡ ಇಟ್ ವಿಲ್ ನಾಟ್ ಗೆಟ್ ಆಕ್ಸಿಡೇಷನ್ ಅಂತ ಹೇಳ್ತಾರೆ. ಯಾವುದೇ ಒಂದು ಮೆಟಲ್ ಇಟ್ಕೊಟ್ರು ಇಟ್ ವಿಲ್ ಬಿಕಮ್ ಆಕ್ಸಿಡೈಸ್ ಆಗ್ಬಿಡ್ತದೆ. ಆ ರೀತಿ ಇಟ್ ವಿಲ್ ನೆವರ್ ಆಕ್ಸಿಡೈಸ್ಡ್. ಒಂದು ಯಾವುದಾದ್ರು ಮೆಟಲ್ಗಳು ಒಂದು ಪಕ್ಕ ಇಟ್ಬಿಟ್ಟ ಅಂದರೆ ಅದು ಯಾವ ಥರನೂ ಕೂಡ ರಿಯಾಕ್ಟ್ ಆಗಲ್ಲ. ಇಟ್ ರಿಮೈನ್ಸ್, ಇಟ್ ಮೇಂಟೈನ್ಸ್ ಇಟ್ಸ್ ಐಡೆಂಟಿಟಿ ಅಂಡರ್ ಆಲ್ ಸರ್ಕಮ್ಸ್ಟಾನ್ಸಸ್ ಅಂತ ಹೇಳ್ತಾರೆ. ಐಡೆಂಟಿಟಿ, ಆ ಮೆಟಲ್ ಐಡೆಂಟಿಟಿ ಸುಪೀರಿಯರ್ ಕ್ವಾಲಿಟಿ ಅದು. ಇದು ನೋಡ್ಬೇಕಂದ್ರೆ ಇನ್ನೊಂದು ಏನಂತ ಹೇಳ್ಬೇಕಂದ್ರೆ ಇಟ್ ಈಸ್ ಹೈಲಿ ಮ್ಯಾಲಿಯಬಲ್ ಅಂತ ಹೇಳ್ಬೇಕಂದ್ರೆ ಅದು ಒಂದು ರೀತಿ ಅಂತ ಕೇಳಿ ಬೀಟನ್ ಇಂಟು ಶೀಟ್. ಎಷ್ಟು ಅಗಲವಾದಂಥ ಶೀಟನ್ನ ಒಂದು ಮಾಡ್ಬಿಡ್ಬೋದು ಅಂತ ನಾವು ನೋಡುವಾಗ ನನಗೆ ಅರ್ಥನೇ ಆಗಲಿಲ್ಲ. ಏನಂತ ಹೇಳ್ತಾರೆ ಅಂದರೆ ಎಷ್ಟಪ್ಪ ಅದು, ನಾನು ಆಮೇಲೆ ಹೇಳ್ತೀನಿ, ಸಿಗುತ್ತೆ ಅಂತ ಕಾಣಿಸುತ್ತೆ. ಅದು 1 ಗ್ರಾಮ್ ಚಿನ್ನನ ತಗೊಂಡು ಒಂದು ಇದನ್ನ ಮಾಡಿ ಅದನ್ನ ಶೀಟಾಗಿ ಮಾಡಿಬಿಟ್ರೆ ಅದನ್ನ ನೋಡಿ, ನಮ್ಮ ಬೆಳೆಕಳಿ ಇದೆ ನೋಡಿ, ಆ ಬೆಳೆಕಳಿನ ಮುಚ್ಚಿಬಿಡ್ಬೋದು. ಅದು ಅಷ್ಟು ಫೈನ್ ಶೀಟ್ ಆಗಿ ಮಾಡ್ಬೋದು. ಇಟ್ಸ್ ಹೈಲಿ ಮ್ಯಾಲಿಯಬಲ್ ಆ್ಯಂಡ್ ಇಟ್ಸ್ ಆಲ್ಸೋ ಹೈಲಿ ಡಕ್ಟೈಲ್ ಅಂತ ಹೇಳ್ತಾರೆ. ಸೂಕ್ಷ್ಮವಾದಂಥ ಒಂದು ದಾರವಾಗಿ ಅದನ್ನು ಎಳೆದು ಬಿಡ್ಬೋದು. ಎಲ್ಲಿವರೆಗೂ ಎಳಿಬಹುದು ಅಂತ ಹೇಳ್ಬೇಕಂದ್ರೆ ಕೇವಲ 1 ಗ್ರಾಮ್ ಚಿನ್ನ ಇಟ್ಕೊಂಡು ಅದನ್ನ ವೈರಾಗಿ ಡ್ರಾ ಮಾಡಿಬಿಟ್ರೆ ಇಟ್ ಕ್ಯಾನ್ ಬಿ ಸ್ಟ್ರೆಚ್ ಟು 2 ಮೈಲ್ಸ್. 2 ಮೈಲಿಯಷ್ಟು ದೂರನ ಅದು ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ಅದನ್ನ ನಾವು ವೈರ್ಗಳಾಗಿ ಡ್ರಾ ಮಾಡಿಬಿಡ್ಬೋದು. ಅದು ಚೆನ್ನಾಗಿ ಫ್ಲ್ಯಾಟ್ ಮಾಡಿಬಿಡ್ಬೋದು, ಥಿನ್ ಶೀಟಾಗಿ ಮಾಡಿಬಿಡ್ಬೋದು.
ಅದೇ ನೋಡ್ಬೇಕಂದ್ರೆ ಅದು ಹೈಲಿ ಮ್ಯಾಲಿಯಬಲ್ ಆಗಿರ್ತದೆ, ಡಕ್ಟೈಲ್ ಆಗಿರ್ತದೆ. ಅದು ಎಷ್ಟುದ್ದ ಎಳಿಬೋದು ಅಂತ ಹೇಳ್ಬೇಕಂದ್ರೆ 1 ಗ್ರಾಮ್ ಚಿನ್ನಾನ ತೆಗೆದುಕೊಂಡು ಹೋಗಿ ನಾವು ಅದು ಸ್ಲೋ ಅದು ಎಳಿತಾ ಹೋದ ಅಂದ್ರೆ ಅದು ಎಷ್ಟು ದೂರ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ಅಂದ್ರೆ ಸುಮಾರು 2 ಮೈಲ್ ಎಷ್ಟು ದೂರ. ಟ್ರೈ ಮಾಡಿದಾರೋ ಗೊತ್ತಿಲ್ಲ, ಸುಮ್ಮನೆ ಹಾಗೆ ಮಾಡಿರ್ತಾರೆ. ಅದು ಇಸ್ ಓನ್ಲಿ ಸಿಂಪಲ್ ಮಲ್ಟಿಪ್ಲಿಕೇಶನ್. ಆ ಮಲ್ಟಿಪ್ಲಿಕೇಶನ್ ಅಲ್ಲಿ ಇಟ್ ಸೇಸ್ ಇಟ್ ಕ್ಯಾನ್ ಬಿ ಸ್ಟ್ರೆಚ್ ಟು ಡಿಗೆ ಲೆಂತ್ ಆಫ್ 2 ಮೈಲ್ಸ್ ಅಂತ ಹೇಳ್ತಾರೆ. 1 ಗ್ರಾಮ್ ವೆರ್ ಇಸ್ 1 ಗ್ರಾಮ್ 2 ಮೈಲಿ ಎಷ್ಟು ದೂರ ಅಂದ್ರೆ ಸೋ ಡಕ್ಟೈಲ್ ದ ಮೆಟೀರಿಯಲ್ ಈಸ್ ಅಂತ ಇಲ್ಲಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಇನ್ನು ನೋಡುವಂಥ ಸಂದರ್ಭದಲ್ಲಿ ಈ ಈ ಈ ಒಂದು 8 ಗುಣಗಳನ್ನು ನಾವು ನೋಡಿದಾಗ ಇವೆಲ್ಲ ಒಂದು ಕ್ವಾಲಿಟೀಸ್ ಇರೋದ್ರಿಂದ ಮ್ಯಾಕ್ಸಿಮಮ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನಾವು ನೋಡುವಾಗ ಅದು ನಮ್ಮ ದೇಶದಲ್ಲಿ ಅದನ್ನ ಏನ್ ಮಾಡ್ತಾರೆ, ಆರ್ನಮೆಂಟ್ಸ್ಗಳಿಗೆ ಬಹಳ ಯೂಸ್ ಮಾಡ್ತಾರೆ. ಆದ್ದರಿಂದ ಚಿನ್ನ ಬೇಡನ ಹೆಂಗಸರು ಯಾರಿದ್ದಾರೆ ಅಲ್ಲಿ ಅಲ್ಲರ, ಯಾರು ಬೇಡ ಅನ್ನಲ್ಲ. ಯಾಕಂದ್ರೆ ಅಷ್ಟು ಚಿನ್ನಕ್ಕೆ ಆಸೆ. ಇಟ್ ಈಸ್ ಲೈಕ್ ಬೈ ಹಾಲ್. ಅದಕ್ಕೋಸ್ಕರ ಏನಾಗಿದೆ ಅಂತ ಹೇಳ್ಬೇಕಂದ್ರೆ ನಮ್ಮ ದೇಶದಲ್ಲಿ ಇರೋ ಚಿನ್ನ, ನಮ್ಮ ಇಂಡಿಯನ್ಸ್ ಭಾರತೀಯರಲ್ಲಿದ್ದಂಥ ಚಿನ್ನ ನಮ್ಮ ಭಾರತ ದೇಶದಲ್ಲಿಲ್ಲ ಅಂತೆ. ಸಾರಿ, ಗವರ್ಮೆಂಟ್ ಅಲ್ಲಿ ಇಲ್ಲ. ಅಷ್ಟು ಚಿನ್ನ ಯಾರ ಹತ್ರ ಇದೆ ಅಂದ್ರೆ ಭಾರತೀಯರ ಹತ್ರ ಇದೆ. ಅದಕ್ಕೋಸ್ಕರ ಏನ್ ಹೇಳ್ತಾರೆ ಅಂದ್ರೆ ಇಂಡಿಯಾ ಈಸ್ ಎ ಪೂರ್ ಕಂಟ್ರಿ ಬಟ್ ಇಂಡಿಯನ್ಸ್ ಆರ್ ವೆರಿ ರಿಚ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನೇ ಒಂದು ಮೊಬೈಲ್ಗಳನ್ನ 20 ವರ್ಷ ಹಿಂದೆ ಹೇಳೋರು, ಯಾವ ಮೊಬೈಲ್ನ ರಿಲೀಸ್ ಮಾಡಿದ್ರು ಕೂಡ ಒಬ್ಬ ಮೂರು ಮೊಬೈಲ್ಗಳನ್ನ ತಗೊಳ್ತಾರಂತೆ. ಅವಾಗ ಇನ್ಕಮ್ ಟ್ಯಾಕ್ಸ್ ಅವ್ರೆಲ್ಲ ಕೇಳಿದ್ದಾರೆ, ಏನೇ ಆ ಕೆಲಸ ನೀನು ಮಾಡ್ತೀಯ ಅಂದ್ರೆ ಪೆಟಿ ಬಿಸ್ನೆಸ್ ಅಂತ ಹೇಳ್ತಾನೆ. ಅವ್ನು ಪೆಟಿ ಬಿಸ್ನೆಸ್ ಅಂದ್ಬಿಟ್ಟು 1,400 ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಬಿಟ್ಟು 3 ಫೋನ್ಗಳು ಇಟ್ಕೊಂಡಿರ್ತಾನೆ. ಇದೇನೇ ಇದು ಇಂಡಿಯಾ ಅಂತ ಇದೇನ್ ಕಂಡೀಷನ್, ಯಾವ ಕಾರ್ ಹಾಕ್ದ್ರೂ ಕೂಡ ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ. ಆದ್ರೆ ಇಂಡಿಯಾ ಆವಾಗ ನಾವು ಕೆಲಸದಲ್ಲಿ ಇರ್ಬೇಕಂದ್ರೆ 75 ಲಕ್ಷ ಜನ ಅಂತೆ IT ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ನಮ್ಮ ಇಂಡಿಯಾದಲ್ಲಿ, ಬರೀ 75 ಲಕ್ಷ. ಎಲ್ಲರಿಗೂ ಆಶ್ಚರ್ಯ, ಏನೇ ಇಂಥದ್ದು ಕಂಟ್ರಿಲಿ 75 ಲಕ್ಷ ಇನ್ಕಮ್ ಟ್ಯಾಕ್ಸ್ ಪೇಯರ್ ಇದಾರಲ್ಲ. ಆಗಿನ ಕಾಲದಲ್ಲಿ ನಾವೆಲ್ಲ ಕೆಲ್ಸಕ್ಕೆ ಸೇರಿರ್ಬೇಕಂದ್ರೆ ಯಾವಾಗ IT ಪೇಯರ್ ಅಂದ್ರೇನೆ ಅವ್ನಿಗೆ ಸ್ಪೆಷಲ್ ಸ್ಟ್ಯಾಟಸ್, ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಪ್ಪ ಅವರು ಅಂತ. ಈಗೆಲ್ಲವನ್ನೂ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ಲೇಬೇಕು, ಹಂಗಾಗೋಗ್ಬಿಟ್ಟೈತೆ. ಆ ರೀತಿ ಇರ್ಬೇಕಂದ್ರೆ ನಮ್ಮ ದೇಶದಲ್ಲಿ ಆ ಥರ ಒಂದು ಪರಿಸ್ಥಿತಿ ಏನಂತ ಹೇಳ್ದೆ ಅಂದ್ರೆ ಇಂಡಿಯಾ ಇಸ್ ಎ ಪೂರ್ ಕಂಟ್ರಿ ಬಟ್ ಇಂಡಿಯನ್ಸ್ ಆರ್ ವೆರಿ ರಿಚ್. ಯಾಕಂದ್ರೆ ಇಂಡಿಯನ್ಸ್ ಅಲ್ಲಿರೋಂಥ ಒಂದು ಚಿನ್ನ ಅಮೆರಿಕನ್ ಜನ ಹತ್ರನೂ ಇಲ್ವಂತ. ಅದಕ್ಕೆ ನಮ್ಮ ಒಂದು ಕಂಟ್ರಿಲಿ ನಮ್ಮ ಗೌರ್ಮೆಂಟ್ ಬಹಳ ಖುಷಿಯಾಗಿದ್ದಾರೆ. ಏನಂತ ಹೇಳ್ಬೇಕಂದ್ರೆ ಎಲ್ಲಿ ಹೋಗ್ತಾರೆ ಇವರು ಅಲ್ವರ, ಈ ಗೌರ್ಮೆಂಟ್ ಅಲ್ಲಿ ಇಲ್ಲದೆ ಹೋಗ್ರಿ, ಮನೇಲಿ ಇದೆಯಲ್ಲ ಸೇಫ್. ಏನಂತ ಹೇಳಿದ್ರೆ ಎಲ್ಲ ಬಂದು ಸರೆಂಡರ್ ಮಾಡಬೇಕು, ನಾವು ಬಾಂಡ್ ಕೊಡ್ತೀವಿ ಅಂತ ಹೇಳ್ಬಿಟ್ರೆ ಎಲ್ಲರೂ ಬಂದು ಏನ್ ಮಾಡ್ಬೇಕಾಗತ್ತೆ, ಸರೆಂಡರ್ ಮಾಡ್ಬೇಕಾಗತ್ತೆ. ಫಿನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಬಂದಾಗ ನೀವು ಒಬ್ರು ಇಷ್ಟು ಇಟ್ಕೊಳ್ಬಹುದು, ಇನ್ ಮಿಕ್ಕಿದೆಲ್ಲ ನೀವು ತಂದು ಒಪ್ಪಿಸ್ಬಿಡ್ಬೇಕು ಗೌರ್ಮೆಂಟ್ಗೆ. ಆವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದೊಂದು ಬಾಂಡ್ಗಳನ್ನ ಕೊಟ್ಬಿಡ್ತೀವಿ ಅಂತ ಹೇಳಿ ತಂದ್ರಾಗ ಎಷ್ಟು ಚಿನ್ನ ಸಿಗುತ್ತೆ ಅಂತ ಹೇಳ್ದ ಅಂದ್ರೆ ನಮ್ಮ ದೇಶದಲ್ಲಿ ಅದೊಂದು ಬಹಳ ನಮ್ಮ ರೂಲ್ ಮಾಡೋರಿಗೆ ಬಹಳ ಒಂದು ಸಮಾಧಾನ. ಏನಂದ್ರೆ ಎಲ್ಲಿ ಸಿಕ್ತರು ಇಲ್ಲಿ ಸಿಗುತ್ತೆ ಗ್ಯಾರಂಟಿ. ಅಷ್ಟು ಚಿನ್ನ ನಮ್ಮ ದೇಶದಲ್ಲಿ ಇದೆ. ಹೀಗೆ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ಇಂಡಿಯಾದಲ್ಲಿ ಎಷ್ಟು ರಿಸರ್ವ್ ಬ್ಯಾಂಕ್ ಅಲ್ಲಿ ಚಿನ್ನ ಇದೆಯೋ ಅದಕ್ಕೆ 10ರಷ್ಟು ಚಿನ್ನ ಏನಾಗಿದೆ ಜನರಲ್ಲಿ ಇದೆ ಅನ್ನೋದೊಂದು ವಿಚಾರ ಎಲ್ಲಾ ಗೌರ್ಮೆಂಟ್ಗಳಿಗೂ ಬಹಳ ಖುಷಿ. ಏನು ಎಲ್ಲೋಗ್ತಾರೆ, ಸಿಕ್ಕೇ ಸಿಗ್ತಾರೆ ಇವರು ಅಂತ. ಹೀಗಿರುವಂತ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರೇ, ಅದು ಅಷ್ಟು ವ್ಯಾಲ್ಯೂಬಲ್ ಆಗಿದೆ ಬಿಕಾಸ್ ಆಫ್ ಇಟ್ಸ್ ಪ್ರಾಪರ್ಟಿ, ಯುನೀಕ್ ಪ್ರಾಪರ್ಟಿ. ಆ ವಿಶೇಷವಾದಂಥ ಒಂದು ವಿಭಿನ್ನವಾದಂಥ ಒಂದು ಪ್ರಾಪರ್ಟಿ ಇರೋದ್ರಿಂದ ಅದಕ್ಕೆ ನಾವು ನೋಡುವಂಥ ಸಂದರ್ಭದಲ್ಲಿ ಚಾದಂಥ ಒಂದು ಮಾನ್ಯತೆ ಇದೆ. ಅದರ ಅಪ್ಲಿಕೇಶನ್ಸ್ ನಾವು ನೋಡುವಂಥ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ನಾವೆಲ್ಲ ಹೇಳಿದ್ವು ಅಂತ ಹೇಳ್ಬೇಕಂದ್ರೆ ಹೆಣ್ಮಕ್ಳನ್ನೆಲ್ಲ ಏನ್ ಮಾಡ್ತಾರೆ, ಒಂದು ಇದಾಗಿ ಉಪಯೋಗಿಸ್ಕೊಳ್ತಾರೆ, ಏನಂತೀರ ಆರ್ನಮೆಂಟ್ಸ್ಗಳಾಗಿ ಉಪಯೋಗಿಸ್ಕೊಳ್ತಾರೆ ಅಂತ. ಎಸ್ಪೆಷಲಿ ಫಾರ್ ದಿ ಹೈ ಇದರಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಕಂಪ್ಯೂಟರ್ಸ್ಗಳು, ಏರೋನಾಟಿಕ್ಸ್ ಕಂಪ್ಯೂಟರ್, ಏರೋಸ್ಪೇಸ್ ಕಂಪ್ಯೂಟರ್ಸ್ಗಳಲ್ಲಿ
ನಾವು ನೋಡ್ಬೇಕಂದ್ರೆ ಒಂದೊಂದು ವೈರ್ಸ್ಗಳು ಕೂಡ ಗೋಲ್ಡಲ್ಲಿ ಮಾಡಿರ್ತಾರೆ. ಪ್ರತಿಯೊಂದು ಇದ್ರೂ ಕೂಡ ಈಗ ಏರ್ಕ್ರಾಫ್ಟ್ಗಳಲ್ಲಿ ಇರ್ತದಲ್ಲ ಕಂಪ್ಯೂಟರ್, ಫ್ಲೈ ಬೈ ವೈರ್ಸ್ ಕಂಪ್ಯೂಟರ್ಸ್ಗಳೆಲ್ಲ ಅಂತ ಹೇಳ್ತಾರೆ. ಐದು ಕಂಪ್ಯೂಟರು ಇಟ್ ಕಂಟ್ರೋಲ್ಸ್ ಕಂಪ್ಲೀಟ್ ಏರ್ಕ್ರಾಫ್ಟ್. ಇರ್ಬೇಕಂತ ಸಂದರ್ಭದಲ್ಲಿ ಅದು ಎಂತ ಇದೆ ಅಂತ ಹೇಳ್ಬೇಕಂದ್ರೆ, ಅದು ಒಂದೊಂದು ಐ ಸಿಗಳು ವೈರ್ಸ್ ಕೂಡ ಗೋಲ್ಡಲ್ಲಿ ಇರ್ತದೆ. ಬಿಟ್ವೀನ್ ಐ ಸಿಸ್ ಲ್ಯಾಮಿನೇಷನ್ಸ್ ನೋಡ್ಬೇಕಂದ್ರೆ ಗೋಲ್ಡ್ ಶೀಟ್ ಹಾಕಿರ್ತಾರೆ. ಯಾಕೆ ಅಂತ ಹೇಳ್ಬೇಕಂದ್ರೆ ಗೋಲ್ಡ್ ಇಸ್ ಎ ನಾನ್ ಕರೋಸಿವ್. ಯಾವ ಕಾರಣಕ್ಕೂ ಕೂಡ ಅದು ಕರೋಷನ್ ಹಿಡಿಯಲ್ಲ. ಅದು ಇನ್ನೊಂದು ಏನಂತ ಹೇಳ್ಬೇಕಂದ್ರೆ ದೇ ವಿಲ್ ನಾಟ್ ಬಿ ಎನಿ ಲ್ಯಾಗ್. ಈಗ ನಾವು ಯಾವುದೋ ಒಂದು ಮೈಕ್ರೋ ವೋಲ್ಟೇಜ್ ಸಿಗ್ನಲ್ ಪಾಸ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅದು ಕಂಪ್ಯೂಟರ್ ಹೋದ ತಕ್ಷಣ ಕಂಪ್ಯೂಟರ್ ಕಂಟ್ರೋಲ್ಸ್ ಎಂಟೈರ್ ಏರ್ಕ್ರಾಫ್ಟ್ನ ಕಂಟ್ರೋಲ್ ಮಾಡುತ್ತೆ. ಈಗಿರುವಾಗ ಇಫ್ ದೇರ್ ಇಸ್ ಎನ್ ಲ್ಯಾಗ್, ಒಂದು ಲ್ಯಾಗ್ ಅಂದರೆ ಅವನು ಲಿಫ್ಟ್ ಮಾಡಿದಾಗ 1 ಸೆಕೆಂಡ್ ಲ್ಯಾಗ್ ಆಯಿತು ಅಂದರೆ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ಎಲ್ಲ ತಗೊಂಡೋಗಿ ಬೀಳ್ತದೆ. ಫಾರ್ ಜಸ್ಟ್ 10 ಸೆಕೆಂಡ್ಸಲ್ಲಿ ಏರ್ಕ್ರಾಫ್ಟ್ ಬಿದ್ದೋಯ್ತು, ರೆಸ್ಪಾಂಡೇ ಮಾಡಲಿಲ್ಲ. ಸ್ಟಾರ್ಟ್ ಮಾಡಿದ ತಕ್ಷಣ ಇಟ್ ಟೇಕ್ಸ್ 8 ಸೆಕೆಂಡ್ 60 ಸೆಕೆಂಡ್ಸ್. ಅವ್ನು ಸ್ಟಾರ್ಟ್ ಮಾಡಿದಾನೆ, ಅದು ಸ್ಟಾರ್ಟ್ ಆಗೋಷ್ಟರಲ್ಲಿ ಅದೇನಾಗ್ಬಿಡ್ತು ಅಂದರೆ ಏರ್ಕ್ರಾಫ್ಟ್ ಬಂದ್ಬಿಟ್ಟು ಕ್ರ್ಯಾಶ್ ಆಗೋಗ್ಬಿಡ್ತು. ಅಂದರೆ ಅಷ್ಟು ಸೆಕೆಂಡ್ಸ್ ಕ್ರಿಟಿಕಲ್ ಫೇಸಸ್ಸಲ್ಲಿ ವೆರಿ 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 ಇಂಪಾರ್ಟೆಂಟ್. ಯಾಕೆ ಗೋಲ್ಡ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ ಅದು ಸಿಗ್ನಲ್ಸ್ಗಳು ಏನಾಗುತ್ತೆ ಅಂತೇಳಿ ಇಟ್ ವಿಲ್ ನಾಟ್ ಡಿಗ್ರೇಡ್ ಆಗಲ್ಲ. ಏನು ಸಿಗ್ನಲ್ ಕೊಡ್ತೀವೋ ಅದು ಇಮ್ಮಿಡಿಯೇಟಾಗಿ ಪಾಸ್ ಆಗುತ್ತೆ. ಅದು ಇಮ್ಮಿಡಿಯೇಟ್ ಆಗಿ ಏನಾಗುತ್ತೆ ಅಂದರೆ ಎಲ್ಲ ಒಂದು ಸಿಸ್ಟಮ್ಗಳು ಆನ್ ಆಗಿಬಿಡ್ತದೆ. ಆದುದರಿಂದ ನಾವು ನೋಡುವಾಗ ಕಂಪ್ಯೂಟರ್, ಎಸ್ಪೆಷಲಿ ಏರೋನಾಟಿಕ್ಸ್ ಕಂಪ್ಯೂಟರ್ಸ್ಗಳೆಲ್ಲ ನೋಡ್ಬೇಕಂದ್ರೆ ಅದು ಐ ಸಿಗಳಾಗಲಿ, ವೆಲ್ಡಿಂಗ್ ಸಾಲ್ಡ್ರಿಂಗ್ ಆಗಲಿ, ಎಲ್ಲಗಳು ನಾನು ನೋಡುವಂಥ ಸಂದರ್ಭದಲ್ಲಿ ಎಲ್ಲ ಗೋಲ್ಡ್ ಯೂಸ್ ಮಾಡಿರ್ತಾರೆ. ಗೋಲ್ಡಲ್ಲಿ ಸಾಲ್ಡರ್ ಮಾಡಿರ್ತಾರೆ. ವೈರ್ಸ್ಗಳೆಲ್ಲ ನೋಡ್ಬೇಕಂದ್ರೆ ಎಲ್ಲ ಗೋಲ್ಡ್. ನಮ್ಮಲ್ಲಿ ಕೆಲವು ಮೆಷಿನ್ಸ್ಗಳಿದೆ. ಆ ಮೆಷಿನ್ ಭಾಳ ಒಂದು ಪ್ರಿಸಿಷನ್ ಮೆಷಿನ್ಸ್ಗಳು, ಅವುಗಳೆಲ್ಲ ಕಂಪ್ಲೀಟ್ ಗೋಲ್ಡೇ. ಅದು ಒಳಗೆ ಕಂಪ್ಲೀಟ್ ಗೋಲ್ಡ್. ಯಾಕಂದರೆ ಅಷ್ಟು ಆ್ಯಕ್ಯುರೇಟ್ ಆಗಿ ಮೆಜರ್ ಮಾಡಬೇಕು. ಹೀಗಾಗಿ ನಾನು ನೋಡ್ಬೇಕಂದ್ರೆ ಕಂಪ್ಯೂಟರ್ ಅಪ್ಲಿಕೇಶನ್ಸಲ್ಲಿ ನಾನು ನೋಡುವಾಗ ನಮ್ಮ ಡೊಮೆಸ್ಟಿಕ್ ಕಂಪ್ಯೂಟರ್ಸ್ಗಳಲ್ಲ, ಎಲ್ಲ ಏರೋನಾಟಿಕ್ಸು, ಏರೋಸ್ಪೇಸು, ಆ ಒಂದು ಅಪ್ಲಿಕೇಶನ್ಸ್ಗಳಲ್ಲಿ ಈ ಚಿನ್ನನ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ನೋಡುವಂಥ ಸಂದರ್ಭದಲ್ಲಿ ಅದನ್ನು ನಾನು ನೋಡ್ಬೇಕಂದ್ರೆ ಭಾಳ ಒಂದು ಪ್ರೆಷಸ್ ಆಗಿರ್ತದೆ. ಯಾಕಂದರೆ ಬಿಕಾಸ್ ಆಫ್ ಇಟ್ಸ್ ಪ್ರಾಪರ್ಟಿ ಇಟ್ ವಿಲ್ ನಾಟ್ ಗೆಟ್ ಕರೋಡೆಡ್ ಆದ ತಕ್ಷಣ ಏನಾಗ್ಬಿಡ್ತದೆ ಅಂತ ಹೇಳ್ಬೇಕಂದ್ರೆ ಎಲ್ಲ ಸಿಗ್ನಲ್ ವೀಕ್ ಆಗಿಬಿಡ್ತದೆ. ಸಿಗ್ನಲ್ ವೀಕ್ ಆದ ತಕ್ಷಣ ಎಲ್ಲ ಅಷ್ಟೇ, ಯಾವುದು 1 ಸೆಕೆಂಡು 2 ಸೆಕೆಂಡ್ 3 ಸೆಕೆಂಡ್ಸ್ ವೇರಿಯೇಷನ್ ಆಯಿತು ಅಂದರೆ ಅದು ಎಲ್ಲ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಆ ಥರ ಒಂದು ಚೂರು ಆಗಬಾರ್ದು. ನೋ ಲ್ಯಾಗ್, ಆಕ್ಸಲರೇಷನ್ ಲ್ಯಾಗ್, ಡಿಸಲರೇಷನ್ ಲ್ಯಾಗ್ಸ್, ನೋ ಲ್ಯಾಗ್ ಆಗಲೇಬಾರ್ದು. ಸೆಕೆಂಡೆಲ್ಲ ಹೋಗಿ ಅದು ಕರೆಕ್ಟಾಗಿ ಸಿಗ್ನಲ್ ಪಾಸ್ ಆಗಿ ರೈಫಲ್ ಆಗಿಬಿಡ್ಬೇಕು. ಆ ರೀತಿ ಸಿಗ್ನಲ್ಗಳು ಬೇಕಾಗುತ್ತೆ ಅಂದರೆ ಅದಕ್ಕೆಲ್ಲ ಏನು ಮಾಡ್ತಾರೆ ಅಂದರೆ ಇದು ಮ್ಯಾಕ್ಸಿಮಮ್ ಗೋಲ್ಡ್ನ ಯೂಸ್ ಮಾಡ್ತಾರೆ. ಅವೆಲ್ಲ ಏರೋನಾಟಿಕ್ಸ್ ಕಂಪ್ಯೂಟರ್ಸ್ಗಳಲ್ಲೆಲ್ಲ ಇದನ್ನು ಯೂಸ್ ಮಾಡೋದನ್ನು ನಾವು ನೋಡ್ತೀವಿ. ಆದುದರಿಂದ ನಾವು ನೋಡುವಂಥ ಸಂದರ್ಭದಲ್ಲಿ ಈ ಪ್ರಾಪರ್ಟಿ ನಾವು ನೋಡಿದ ಹಾಗೇನೆ ಈ ಎಲ್ಲ ಒಂದು ಕಾರಣಗಳಿಂದ ನಾವು ನೋಡುವಂಥ ಸಂದರ್ಭದಲ್ಲಿ ಇದು ಚಿನ್ನ ಇನ್ ದ ಫೀಲ್ಡ್ ಆಫ್ ಡೊಮೆಸ್ಟಿಕ್ ಅಂಡ್ ಆಲ್ಸೋ ಇನ್ ದ ಫೀಲ್ಡ್ ಆಫ್ ಟೆಕ್ನಾಲಜಿ ನಾವು ನೋಡುವಾಗ ಇಟ್ ಹಸ್ ಗಾಟ್ಸ್ ಓನ್ ಪೊಸಿಷನ್ ಅಂತ. ಆ ಒಂದು ಪೊಸಿಷನ್ ಅದು ಯಾರಿಗೂ. ಹೀಗಿರುವಂತಹ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರೇ, ದೇವರು ಯಾಕೆ ಈ ಮೆಟಲ್ ನಮ್ಮ ಮುಂದೆ ಇಟ್ಟಿದ್ದಾರೆ? ಯಾಕೆ? ನಮಗೆಲ್ಲ ಅರ್ಥ ಆಗಬೇಕು ಅಂತ ದೇವರು ಈ ಒಂದು ಮೆಟಲ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತ. ಯಾಕಂತ ಹೇಳ್ಬೇಕಂದ್ರೆ ಸತ್ಯವೇದದಲ್ಲಿ ಜಾಸ್ತಿ ಜನ ಪಂಡಿತರು ಏನಂತ ಹೇಳ್ಬೇಕಂದ್ರೆ ಈ ಒಂದು ಇದನ್ನ ಇಟ್ ಈಸ್ ಗೋಲ್ಡ್ ಈಸ್ ಎ ಸ್ಟ್ರಾಂಗ್ ಮೆಟಾಫಾರ್ ಅಂತ ಹೇಳ್ತಾರೆ. ಅದು ಇದೇನಂತ ಅಲಂಕಾರಗಳು ಅಂತ ಹೇಳ್ತಾರೆ. ಒಂದು ದೇವ್ರನ್ನ ಹೇಳ್ಬೇಕಂದ್ರೆ ಅದರಲ್ಲಿ ಈ ಚಿನ್ನನ ಇಟ್ಕೊಂಡು ಅದನ್ನ ಕಂಪೇರ್ ಮಾಡಿದ್ದಾರೆ. ಏನಕ್ಕೆ ಚಿನ್ನ ಕಂಪೇರ್ ಮಾಡಿ ಹೇಳಿದ್ದಾರೆ ಅಂತ ನಾನು ನೋಡುವಾಗ ಅದು ದೇವರಲ್ಲಿರುವಂಥ ವಿಶೇಷವಾದಂಥ ಗುಣ, ದೈವಿಕ ಸ್ವಭಾವ, ದೈವಿಕ ಗುಣ ನಾನು ನೋಡುವಾಗ ಅದು ಚಿನ್ನದಲ್ಲಿದೆ ಅಂತ. ಅದು 7-8 ಗುಣಗಳನ್ನ ನೋಡ್ಬೇಕಂದ್ರೆ ದೇವರಲ್ಲಿರುವಂಥ ಕ್ಯಾರೆಕ್ಟರ್ಸ್ಗಳು ಅದು ಎಷ್ಟು
ಎಷ್ಟು ರಿಫ್ಲೆಕ್ಟ್ ಆಗುತ್ತೆ ಅಂತ ನಾನು ನೋಡುವಾಗ ಅದರಲ್ಲಿ ನಾವು ನೋಡ್ಬೇಕಂದ್ರೆ ದೈವಿಕ ಗುಣಗಳನ್ನ ಹೆಚ್ಚಾಗಿ ಕಾಣಿಸುತ್ತೆ. ಆದ್ದರಿಂದ ಗೋಲ್ಡ್ ಅಂತ ಹೇಳ್ಬೇಕಂದ್ರೆ ಅದಕ್ಕೆ ಯಾರಿಗೆ ಒಂದು ರೆಪ್ರೆಸೆಂಟ್ ಆಗುತ್ತೆ ಅಂತ ನೋಡ್ಬೇಕಂದ್ರೆ ಅದು ತಂದೆಯ ಅಂತ ದೇವರು ಮಾತ್ರ. ಯಾಕಂದ್ರೆ ಯಾವುದೇ ಒಂದು ಅದು ಒಂದು ಒಂದು ಪ್ರಾಪರ್ಟೀಸ್ಗಳನ್ನ ನಾವು ನೋಡುವಂಥ ಸಂದರ್ಭದಲ್ಲಿ ಆತನ ಬ್ರೈಟ್ನೆಸ್ ನಾವು ನೋಡುವಾಗ ಮೆಟಲ್ ಇಸ್ ಸೋ ಬ್ರೈಟ್. ಅದೇ ರೀತಿ ದೇವ್ರು ಏನಿದ್ದಾರೆ ಅಗಮ್ಯವಾದ ಬೆಳಕಿನಲ್ಲಿ ಏನಿದ್ದಾರೆ ಅವರು ದೇವರಿದ್ದಾರೆ. ಆ ಒಂದು ಬೆಳಕು ಯಾವಂತ ಗೋಲ್ಡ್ನ ಬೆಳಕು ಇಟ್ಸ್ ಯುನೀಕ್ ಅಂತ ಹೇಳ್ತಾರೆ. ಆ ಗೋಲ್ಡ್ 24 ಕ್ಯಾರೆಟ್ಸ್ ಗೋಲ್ಡ್ನ ಅದು ಬೇರೆ ಯಾವುದಕ್ಕೂ ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ ಅಂತ. ಇಟ್ ಈಸ್ ಆಲ್ ಟುಗೆದರ್ ಡಿಫ್ರೆಂಟ್. ಅದೇ ರೀತಿಯಾಗಿ ದೇವರು ನಾವು ನೋಡ್ಬೇಕಂದ್ರೆ ಅಂತ ಒಂದು ಗ್ಲೋರಿ ದೇವರಿದೆ ಅಂತ ನಾವು ನೋಡ್ತೀವಿ. ಅದು ನಾವು ನೋಡುವಂಥ ಸಂದರ್ಭದಲ್ಲಿ ಡೆನ್ಸ್ ಒಂದೇನಾಗಿದೆ ಅಂದರೆ ಮೆಟಲ್ ಇಂಟ್ರಾಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್ನ ನಾವು ನೋಡುವಂಥ ಸಂದರ್ಭದಲ್ಲಿ ಅಂಟರ್ ಬೈನಾಕ್ಯುಲರ್ ನಾವು ನೋಡುವಾಗಾದ್ರೆ ಅದು ಕ್ರಿಸ್ಟಲ್ ಅದು ಒಂದು ಇಂಟ್ರಾಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್ಗಳು ನೋಡ್ಬೇಕಂದ್ರೆ ಎಷ್ಟು ಕ್ಲೋಸ್ ಆಗಿದೆ ಅಂತ ನೋಡಿದ್ರೆ ಅಷ್ಟು ದಟ್ಟವಾಗಿದೆ. ಅದಕ್ಕೆ ದೇವ್ರಿಗೆ ಏನಂತ ಹೇಳ್ತಾರೆ ಅಂದ್ರೆ ಕೃಪಾಪೂರಿತನು ಆತನಲ್ಲಿ ತುಂಬಿದ ಏನಂತ ಹೇಳಿದ್ರೆ ಪ್ರೀತಿ ಸಂಪೂರ್ಣನು ಅಂತ ಹೇಳ್ತಾರೆ. ಆತನ ಸಂಪೂರ್ಣತೆ ಪ್ರೀತಿ ಕೃಪೆ ಎಷ್ಟಿದೆ ಅಂತ ಹೇಳ್ಬೇಕಂದ್ರೆ ಇಟ್ ಇಸ್ ವೆರಿ ಡೆನ್ಸ್. ಅಷ್ಟು ದೇವರಲ್ಲಿ ಒಂದು ಒಳ್ಳೆತನ ಅನ್ನೋದೊಂದು ಅಷ್ಟು ಡೆನ್ಸ್ ಆಗಿದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇಟ್ ವಿಲ್ ನಾಟ್ ಫೇಡ್ ಅವೇ. ಅದ್ರ ಕಲರ್ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ಅದು ಫೇಡೇ ಆಗಲ್ಲ. ದೇವ್ರು ಯಾವತ್ತು ಫೇಡ್ ಆಗಿದಾರ? ಆತನ ಕ್ಯಾರೆಕ್ಟರ್ಸ್, ಆತನ ಇರುವಿಕೆ ಯುಗಾಂತರಗಳಲ್ಲಿಯೂ ಆದಿ ಅಂತ್ಯವಿಲ್ಲದೆ ಸದಾಕಾಲ ಒಂದೇ ರೀತಿಯಾಗಿ ಇರುವ ದೇವರು ಅಂತ ನೋಡುವಾಗ ಆತನ ಗುಣಗ ವಿಶೇಷತೆಗಳು ನಾವು ನೋಡುವಾಗ ಕೋಟಿ ಕೋಟಿ ವರ್ಷಗಳಾದ್ರೂ ಕೂಡ ಆತನ ಪ್ರೀತಿನೇ, ಕೃಪೆನೇ, ಕರುಣೆ. ಸುಮಾರು 7,000 ವರ್ಷ, ಇದು 6,000 ವರ್ಷ ಆಯ್ತಲ್ಲ. 6,000 ವರ್ಷಗಳಲ್ಲಿ ದೇವರು ಅಂತ ಒಳ್ಳೆ ಕೃಪೆ, ಕರುಣೆ, ಪ್ರೀತಿ ಇರೋದ್ರಿಂದಾನೇ ನಾವು ನೋಡ್ಬೇಕಂದ್ರೆ ಭೂಲೋಕ ಏನಾಗಿದೆ ಇನ್ನ ಅದು ಇದೆ. ದೇವರಲ್ಲಿ ಏನಾದ್ರು ಒಂದು ಸ್ವಲ್ಪ ವೇರಿಯೇಷನ್ಸ್ಗಳು ಇದ್ದಿದ್ರೆ ನಮ್ಮಂಗೆ ಒಂದು ಸ್ವಲ್ಪ ಕೋಪ ತಾಪಗಳು ಏನಾದ್ರು ಇದ್ದಿದ್ದ ಅಂದ್ರೆ ಅದು ಯಾವಾಗ್ಲೂ ಇಲ್ದಿರಂಗೆ ಹೋಗ್ಬಿಡ್ತಾ ಇತ್ತು. ಆದ್ರೆ ಆತನಲ್ಲಿ ಕೃಪಾ ಸಂಪೂರ್ಣನು, ಆತ ಅಷ್ಟು ಸಂಪೂರ್ಣತೆ ಇನ್ 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 ಅಬ್ಸಲ್ಯೂಟ್ ಸೆನ್ಸ್ ದೇವರಲ್ಲಿ ಏನಾಗಿದೆ ಇವೆಲ್ಲ ಇರೋದ್ರಿಂದ ನೋಡ್ಬೇಕಂದ್ರೆ ದೇಶ ಇವತ್ತಿನ ದಿನ ರಷ್ಯಾ ಆಗ್ಲಿ ಚೈನಾ ಆಗ್ಲಿ ದೇವ್ರನ್ನೇ ನಂಬಲ್ಲ, ದೇವರೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ರಷ್ಯಾ ಚೈನಾ ತಗೊಂಡಿದೆ ಯಾರ್ದು ಸೂಪರ್ ಪವರ್ಸ್. ಅವ್ರು ದೇವರು ಬೈಬಲ್ ಹಿಡ್ಕೊಂಡ್ರೆ ಹೊಡಿತಾರೆ. ಇಲ್ಲಿರ್ಬೇಕಂದ್ರೆ ನಾವು ನೋಡುವಾಗ ದೇವರು ಎಷ್ಟು ಪೇಷನ್ಸ್ ಆಗಿರ್ಬೇಕು. ತನ್ನ ಭಕ್ತರನ್ನ ಹಿಂಸೆ ಪಡ್ತಾ ಇದ್ದಾರೆ. ನಾರ್ತ್ ಕೊರಿಯಾದಲ್ಲಿ ಏನಾಗುತ್ತೆ ಬೈಬಲ್ ಇಟ್ಕೊಂಡ್ರೆ ಅಂದ್ರೆ ನಿಮ್ಗೆ ಏನ್ ಮಾಡ್ತಾರೆ, ಪ್ರಾಣ ಏನ್ ಮಾಡ್ಬಿಟ್ಟು ತೆಗೆದು ಬಿಡ್ತಾರೆ. ಅದು ಯಾರ್ದು ದೇವರ ಬೈಬಲ್ಲು? ದೇವರ ಮಾತುಗಳು. ಇಷ್ಟೆಲ್ಲ ದೇವರು ತನ್ನ ಒಂದು ವಾಕ್ಯಕ್ಕೆ ಆರಕಲ್ಸ್ ಆಫ್ ಗಾಡ್ ಅಂತ ಹೇಳ್ತಾರೆ. ಆ ಆರಕಲ್ಸ್ ಆಫ್ ಗಾಡ್ಗೆ ಇಷ್ಟು ಅವಮಾನ ಮಾಡಿ ಸುಟ್ಟಾಕ್ತಾ ಇದ್ರು ಕೂಡ ದೇವ್ರು ನೋಡ್ಕೊಂಡು ಇರ್ಲಿ ಬಿಡಿ, ಮನುಷ್ಯ ಆಫ್ಟರ್ ಆಲ್ ಈಸ್ ಎ ಮ್ಯಾನ್, ಅವ್ನು ಕೊಡೋಣ ಒಂದ್ಸರಿ ಒಂದು ಎಕ್ಸ್ಪೀರಿಯನ್ಸ್ ಕೊಡೋಣ. ಅದಕ್ಕೋಸ್ಕರ ನೋಡ್ಬೇಕಂದ್ರೆ ಕೃಪೆ, ಶಾಂತಿ, ಸಮಾಧಾನದಿಂದ ನಮ್ಮನ್ನೆಲ್ಲ ಕಾಯ್ತಾ ಇದೆ. ಇಲ್ದೆ ಹೋಗಿದ್ರೆ ನಾವು ಯಾವಾಗ್ಲೂ ಇಲ್ಲದಂತಾಗ್ಬಿಡ್ತಾ ಇದ್ವು ಅಂತ ಹೇಳ್ತಾರೆ ಇಸ್ರೇಲರು. ಅಷ್ಟು ದೇವ್ರನ್ನ ಏನ್ ಮಾಡ್ಬಿಡ್ತಾರೆ, ಪರೀಕ್ಷೆ ಮಾಡ್ಬಿಡ್ತಾರೆ ಅಂತ ನಾವು. ಅದಕ್ಕೋಸ್ಕರ ಇಸ್ರೇಲರು ಹೇಳ್ತಾರೆ, ದೇವ್ರನ್ನ ಪರೀಕ್ಷೆ ಮಾಡ್ಬೇಡ್ರಪ್ಪ, ದೇವ್ರನ್ನ ಪರೀಕ್ಷೆ ಮಾಡಬೇಡಿ. ಯಾಕಂದ್ರೆ ಆತನು ಏನಾಗುತ್ತೆ ಅಂದ್ರೆ ಶಾಶ್ವತ ಶಾಂತ ಗುಣ ಇದೆ ಯಾರಿಗೆ, ಆದರೆ ಕೋಪಿಸಿಕೊಂಡಾಗ ಆತನ ಮುಂದೆ ನೀವು ನಿಂತ್ಕೊಳಕ್ಕಾಗಲ್ಲ. ಅದಕ್ಕೆ ಕೋಪ ಎಬ್ಬಿಸ್ಬೇಡಿ ಅಂತ ಹೇಳಿದ್ರು. ಕೋಪ ಎಬ್ಬಿಸಿದ್ರು. ಎಲ್ಲಿ 40 ವರ್ಷದ ಜೀವಿತದಲ್ಲಿ ಕಾನಾನ್ ದೇಶಕ್ಕೆ ಹೋಗ್ಬೇಕಂದ್ರೆ ಏನಾದ್ರಿ 18 ಲಕ್ಷ ಜನ ಓದೋರು ಕೇವಲ 2 ರೀಚ್ ಆದ್ರು ಅಲ್ವರ? ಏನಾದ್ರು ಎಲ್ಲ
ದೇವರ ಒಂದು ಕೃಪೆ ಏನಂತ ಹೇಳ್ಬೇಕಂದ್ರೆ, ಅವ್ರು ಸತ್ತೋದವ್ರು ಪುನಃ ಏನ್ ಮಾಡ್ತಾರೆ ದೇವರು ತಿರುಗಿಸಿ ಅವ್ರಿಗೆ ಪುನರುತ್ಥಾನ ಕೊಟ್ಟು ಮುಂದಿನ ಒಂದು 1000 ವರ್ಷ ಆಳ್ವಿಕೆಯಲ್ಲಿ ಬಿಟ್ಟಾಗ ಅವ್ರು ಏನ್ ಹೇಳ್ತಾರೆ, ಏನಪ್ಪಾ ದೇವರು ಇಂಥ ದೊಡ್ಡ ದೇವರ ಇವ್ರು, ಇವ್ರು ವಿರುದ್ಧವಾಗಿ ನಾವು ಹೋಗ್ಬಿಟ್ವಲ್ಲ, ಇಂಥ ದೇವತೆಗಳನ್ನ ಮಾಡ್ಕೊಂಡ್ವು, ಇದೇ ನಮ್ಮನ್ನ ಬಿಟ್ಕೊಂಡ್ ಬಂದಿದ್ದು ಅಂತ ಬಸವನ್ನ ಮಾಡ್ಬಿಡ್ತಾರೆ ಅಲ್ವರ ಸಿನಾಯಿ ಬೆಟ್ಟದ ಕೆಳಗೆ. ಆ ಮೋಶೆ ಎಲ್ಲೋರ್ನ ಗೊತ್ತಿಲ್ಲ, ಅದಕ್ಕೋಸ್ಕರ ನಂಗೆ ಒಂದು ದೇವತೆಗಳನ್ನ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಆ ದೇವತೆ ಆದ ತಕ್ಷಣ ಇದೇ ನಮ್ಮನ್ನ ಬಿಡಿಸಿದ್ದು ಅಂತ ಹೇಳ್ಬೇಕಂದ್ರೆ, ಆ ದೇವರು ಮೇಲೆ ಇದ್ದಾರೆ ಇಲ್ಲಿ ಸೀನಾಯಿ ಬೆಟ್ಟದ ಮೇಲೆ. ಅವ್ರು ಎಷ್ಟು ಪೇಷಂಟ್ ಆಗಿರ್ಬೇಕು ಮಾಡ್ಲಿ. ಹೀಗೆ ನಾವು ನೋಡುವಂತ ಸಂದರ್ಭದಲ್ಲಿ ದೇವರ ಒಂದು ಇದು ವಿಶೇಷತೆ, ಗುಣ ವಿಶೇಷತೆ ನಾವು ನೋಡುವಾಗ ಅದು ನಮ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ. ಅದನ್ನ ಕೀರ್ತನೆ ನಮ್ಮ 13ನೇ ಅಧ್ಯಾಯದಲ್ಲಿ, ಮೊದಲನೇ ಕೊರಿಂಥ 13ನೇ ಅಧ್ಯಾಯ 4ರಿಂದ 7 ವಚನಗಳನ್ನ ನಾವು ನೋಡುವಾಗ ಈ ಗುಣ ವಿಶೇಷತೆಗಳು ತಂದೆ ಅಂತ ದೇವರಲ್ಲಿ ಸಂಪೂರ್ಣವಾಗಿದೆ. ಓದಿ ದಯವಿಟ್ಟು. ಪ್ರೀತಿ ಬಹು ತಾಳ್ಮೆ ಪ್ರೀತಿ ಎನ್ನುವಂಥದ್ದು ದೇವರಿಗೆ ಅಗಪೆ ಪ್ರೀತಿ, ಗೋಲ್ಡ್. ಆ ಪ್ರೀತಿ ನೋಡುವಂತ ಸಂದರ್ಭದಲ್ಲಿ ಅದು ಅಗಪೆ. ಅಗಪೆ ಅಂದ್ರೆ ಇಟ್ಸ್ ಅಬ್ಸಲ್ಯೂಟ್. ಎಷ್ಟೋ ಪ್ರೀತಿ, ಆ ಪ್ರೀತಿ ಸಂಪೂರ್ಣತೆ ಏನಂತ ಹೇಳ್ಬೇಕಂದ್ರೆ, ಪ್ರೀತಿಯು ಬಹು ಬಹು ತಾಳ್ಮೆಯುಳ್ಳದ್ದು. ಹ್ಮ್. ಪ್ರೀತಿ ದಯೆ ತೋರಿಸುವುದು. ನೀರು ಪ್ರೀತಿ ಏನಾಗುತ್ತೆ, ದಯೆ ತೋರಿಸ್ತದಂತೆ. ಹಾ, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಹೊಟ್ಟೆ ಕಿಚ್ಚು ಪಡ್ಲಿಲ್ಲ, ಪಡ್ತಾ ಏನಾದ್ರೂ ಅಕಸ್ಮಾತ್ ಇವ್ರು ಬೇರೆ ದೇವತೆಗಳನ್ನ ಪೂಜೆ ಮಾಡ್ಬೇಕಂದ್ರೆ ದೇವ್ರು ಹೊಟ್ಟೆ ಕಿಚ್ಚು ಪಡ್ಕೊಂಡ್ರ? ಹೊಟ್ಟೆ ಕಿಚ್ಚು ಪಡ್ಲೇ ಇಲ್ಲ. ಮಾಡ್ಕೊಂಡು ಹೋಗ್ರಿ ನೀವು, ಯು ವಿಲ್ ಕಮ್ ಟು ನೋ ಒನ್ ಡೇ. ಹೊಟ್ಟೆ ಕಿಚ್ಚು ಪಡ್ಬಿಟ್ರೆ ಅವ್ರನ್ನೆಲ್ಲ ಇದು ಮಾಡ್ಲಿಲ್ಲ, ಹೊಟ್ಟೆ ಕಿಚ್ಚು ಪಡ್ಲಿಲ್ಲ. ಮುಂದೆ ಹೊಗಳಿಕೊಳ್ಳುವುದಿಲ್ಲ. ಹೊಗಳಿಕೊಳ್ಳು, ನಾನು ದೇವರು ಹಾಗೆ ಹೀಗೆ, ದೇವ್ರು ಎಂದೂ ಹೊಗಳಿಕೊಳ್ಳಿಲ್ಲ. ಅವರು ಇರೋದೇ ಗೊತ್ತಾಗ್ತಾ ಇಲ್ಲ. ಮುಂದೆ ಉಬ್ಬಿಕೊಳ್ಳುವುದಿಲ್ಲ. ಉಬ್ಬಿಕೊಂಡ್ರಾ? ಓದಿ 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 ಹಾಗೇನೆ ಮರ್ಯಾದೆ ಕೆಟ್ಟು ನಡೆಯುವುದಿಲ್ಲ. ಹ್ಮ್. ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ. ಏನು ಸ್ವಪ್ರಯೋಜನವನ್ನ ದೇವ್ರ ಚಿಂತೆ ಮಾಡ್ಲೇ ಇಲ್ಲ. ಅಕಸ್ಮಾತ್ ಸ್ವಪ್ರಯೋಜನವನ್ನ ಚಿಂತೆ ಮಾಡ್ಬೇಕಾಗಿದ್ರೆ ಸ್ವಾಮಿನ ಈ ಲೋಕಕ್ಕೆ ಕಳ್ಸ್ಕೊಡಕ್ ಆಗ್ತಿರ್ಲಿಲ್ಲ. ನನಗೆ ಈ ವಾಸ್ ನೆಕ್ಸ್ಟ್ ಟು ಮೀ, ಅದಕ್ಕೋಸ್ಕರ ನೋ ಐ ಕೆನಾಟ್ ಸ್ಪೇರ್, ಕಳ್ಸ್ಕೊಡಕ್ ಆಗಲ್ಲ ಅಂದ್ರೆ ದೇವರು ತನ್ನ ಮಗನನ್ನ ಸ್ವಾಮಿನ ಇಟ್ಕೊಂಡ್ಬಿಟ್ಟಿದ್ರೆ ನಮ್ ಗತಿ ಏನಾಗ್ತಿತ್ರಿ? ಮಾಡ್ಲಿಲ್ಲ. ಸ್ವಂತ ಮಗನ ಏನ್ ಮಾಡಿದ್ರಿ ಅಲ್ವ, ಕಳ್ಸ್ಕೊಟ್ರು. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅವ್ರು ಏನ್ ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ ನೀವು ಅಂತ. ಹಾ, ಮುಂದೆ ಸಿಟ್ಟುಕೊಳ್ಳುವುದಿಲ್ಲ. ಇಟ್ಕೊಂಡಿದ್ರೆ ನಾವು ಇಲ್ಲೇ ಇರ್ತಿರ್ಲಿಲ್ಲ ಅಂತ. ಅಪಕಾರವನ್ನು ಮನಸ್ಸಿನಲ್ಲಿ ಎಷ್ಟು ಅಪಕಾರ ಮಾಡಿದ್ರಿ, ಇಟ್ಕೊಂಡ್ರ ಮನಸ್ಸಿಗೆ? ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ, ಎಲ್ಲವನ್ನ ನಿರೀಕ್ಷಿಸುತ್ತದೆ. ಒಳ್ಳೇದಾಗ್ತದಪ್ಪ ಇವತ್ತಲ್ಲ ನಾಳೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದು ಬಿದ್ದು ಹೋಗುವುದಿಲ್ಲ, ಬಿದ್ದು ಹೋಗಲ್ಲ. ಬಿಕಾಸ್ ಇಟ್ಸ್ ಎ ಡಿವೈನ್. ಪ್ರವಾದನೆಗಳಾದರೂ ಇಲ್ಲದಂತಾಗುವವು, ವಾಣಿಗಳು ನಿಂತು ಹೋಗುವವು, ವಿದ್ಯೆಯೋ ಇಲ್ಲದಂತಾಗುವುದು, ಅಪೂರ್ವವಾಗಿ ಬಿಡಿ, ಸಾಕು ಮೇಡಮ್. ಹೀಗೆ ಅಲ್ಲಿ 13ನೇ ಅಧ್ಯಾಯದಲ್ಲಿ ಕೊಟ್ಟಂತ ಒಂದು ಆಗಪೆ ಲವ್ ಡೆಫಿನಿಷನ್ಸ್, ಯಾಕಂದ್ರೆ ಲವ್ ಕೆನಾಟ್ ಬಿ ಡಿಫೈನ್ಡ್. ಯಾಕಂತ ಹೇಳಿದ್ರೆ ಇಸ್ ಗಾಡ್. ಅದು ಅದರ ಒಂದು ಕ್ಯಾರೆಕ್ಟರ್ಸ್ಗಳು, ನೇಚರ್ಸ್ಗಳಿದೆ ನೋಡಿ. ಇವೆಲ್ಲ ನೇಚರ್ಸ್ಗಳು ನಾವು ನೋಡುವಾಗ ಒಂದೊಂದನ್ನು ಕೂಡ ನಾವು ಸ್ವಾಮಿಲೇ ಇದೆ ಅಂತ ಹೇಳ್ಬಹುದು. ಅದನ್ನೇ ನಾವು ನೋಡುವಾಗ ರೆಪ್ಲಿಕೇಟ್ ಆಗಿ ನೋಡ್ಬೇಕಂದ್ರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿತ್ತು. ಅದೇ ನಾವು ನೋಡುವಾಗ ತನ್ನ ಹಿಂದೆ ಬಂದಂತ ಮಕ್ಕಳಲ್ಲಿ ದೇವ್ರು ನೋಡ್ತಾರೆ. ಯಾಕಂದ್ರೆ ಅವ್ರು ಎಲ್ಲಿ ಕುಂಡ್ರಿಸ್ಕೊಂಡ್ಬಿಡ್ತಾರ್ರಿ, ದೇವರು ತನ್ನ ಸಿಂಹಾಸನದ ಪಕ್ಕದಲ್ಲಿ ಸ್ವಾಮಿನ ಕುಂಡ್ರಿಸ್ಕೊಂಡ್ಬಿಡ್ತಾರೆ. ಅವ್ರ ಪಕ್ಕದಲ್ಲಿ ಯಾರನ್ನ ಸಭೆ ಕುಂಡ್ರಿಸ್ಕೊಡ್ತಾರೆ, 1,44,000 ಅಂತ ಹೇಳ್ಬೇಕಂದ್ರೆ ದೇ ಆರ್ ದ ಎಕ್ಸಾಕ್ಟ್ ಇಮೇಜ್ ಆಫ್ ಗಾಡ್. ಅಂದ್ರೆ ಈ ಕ್ವಾಲಿಟೀಸ್ಗಳೆಲ್ಲ ಅವ್ರು ಏನಾಗುತ್ತೆ, ಇನ್ಬಿಲ್ಟ್.
ಅದಕ್ಕೆ ದೇವರು ನೋಡಿದ್ರಂತೆ ಎಷ್ಟು ಜಗತ್ತುತ್ಪತ್ತಿಗೆ ಮೊದಲೇ ಕ್ರಿಸ್ತನಲ್ಲಿ ಆತನು ಸ್ವಾಮಿ ಹುಟ್ಟಕ್ಕಿಂತ ಮೊದಲೇನೆ ಏನಾಗ್ಬಿಡ್ತಂತ ಹೇಳ್ಬೇಕಂದ್ರೆ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಒಂದು ಮಕ್ಕಳನ್ನ ನೋಡ್ಬಿಟ್ರಂತೆ ಅವ್ರ ಕಣ್ಣಿಗೆ. ಅದು ಎಷ್ಟು ದೂರ ಅಂತ ನೋಡುವಾಗ ಸ್ವಾಮಿನೇ ಕ್ರಿಯೇಟ್ ಆಗಿಲ್ಲ. ಕೋಟಿ 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 ವರ್ಷದಲ್ಲಿ ನಾನು ನೋಡುವಾಗ ಮಾನವ ಕುಲದಲ್ಲಿ ಒಂದು ಜನ ಬರ್ತಾರೆ. ಆ ಕುಲದಲ್ಲಿ ಒಂದು ಜನ ಇರ್ತಾರೆ, ಒಂದು ಸ್ಪೆಷಲ್ ಕ್ಯಾಟಗರಿ. ಅವರಲ್ಲಿ ನನ್ನ ಗುಣ ಅವರಲ್ಲಿ ಇರ್ತದೆ ಅಂತ ಅವರು ಆವಾಗ್ಲೇ ದಿವ್ಯ ದೃಷ್ಟಿ ನೋಡ್ಬಿಟ್ರು. ಅದನ್ನ ದೇವರು ತನಗಾಗಿ ಮಾಡ್ಕೊಳ್ಳಲು ಸ್ವಾಮಿ ಎಷ್ಟು ಕೋಟಿ ವರ್ಷ ಕಂಡ್ರು ಗೊತ್ತರ. ಪೇಷಂಟಾಗಿ ವೆಯ್ಟ್ ಮಾಡಿದ್ರು. ಯಾಕೆಂತ ಹೇಳ್ಬೇಕಂದ್ರೆ ನನ್ನ ಇಮೇಜ್ ಎಲ್ಲಿದೆ, ಭೂಮಿಯಲ್ಲಿದೆ. ಬ್ಯೂಟಿ ನಾವು ನೋಡುವಾಗ ಒಂದು ಚಿನ್ನ ಇರ್ಬೇಕಂದ್ರೆ ಒಂದು ಓರ್ ತಗೊಳ್ರೆ, ಫಾರ್ ಇನ್ಸ್ಟೆನ್ಸ್ ಒಂದು ಓರಲ್ಲಿ ಅದು ಭೂಮಿ ಕೆಳಗೆ ಸಿಗುತ್ತೆ. ಭೂಮಿ ಸಿಗಬೇಕಂದ್ರೆ ಅದು 1 ಟನ್ 1000 kg, 1 ಟನ್ನಲ್ಲಿ ನಿಮ್ ಮ್ಯಾಕ್ಸಿಮಮ್ ಸಿಗೋಂಥದ್ದು ಕೇವಲ 5 ಗ್ರಾಮ್ ಅಷ್ಟೇ. ಚಿನ್ನ ಕೇವಲ 5 ಗ್ರಾಮ್ 1 ಟನ್ನಲ್ಲಿ. ದೇವರು ಆ 1 ಟನ್ ಈ ಬೇರೆ ಏನು ನೋಡ್ಲಿಲ್ಲ ದೇವರು, ಬಟ್ ಸೀನ್ ದ ಓನ್ಲಿ 5 grams. ಭೂಮಿ ಒಳಗಿದೆ ಇದ್ದಾರೆ. ನನ್ನ ಒಂದು ಗುಣಕ್ಕೆ ಸರಿಯಾದ ಜನ ಏನಾಗಿದ್ದಾರೆ ಅಂದ್ರೆ ಭೂಮಿಯಲ್ಲಿ ಇದ್ದಾರೆ. ಅವ್ರು ನನ್ನ ತರ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಅಂದ್ರೆ ಎಗರಿ ಭೂಮಿಯಿಂದ, ಭೂಮಿ ಕೆಳವಾಗಿನಿಂದ ತೆಗೆದುಕೊಂಡು ಹೋಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ದೇವ್ರನ್ನ ಪ್ರೋಸೆಸ್ ಮಾಡಿ ಶುದ್ಧವಾದಂಥ ಚಿನ್ನವಾಗಿ ಏನ್ ಮಾಡ್ತಾ ಇದ್ದಾರೆ, ಅವ್ರನ್ನ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ. ಆದ್ದರಿಂದ ಸ್ವಾಮಿನೂ ಕೂಡ ಅಗೈನ್ ವಾಸ್ ಇಮೇಜ್ ಆಫ್ ಗಾಡ್. ಅವರಲ್ಲಿ ನೋಡ್ಬೇಕಂದ್ರೆ ಈಸ್ ಎಂಟರ್ಲಿ ಡಿಫ್ರೆಂಟ್. ಭೂಲೋಕಕ್ಕೆ ಸಂಬಂಧಪಟ್ಟವರಲ್ಲ ಅವರು, ಪರಲೋಕ ಸಂಬಂಧಪಟ್ಟವರು. ಕ್ರಿಸ್ತನ ತಂದೆಯಾದ ದೇವರಿಗೆ ಒಂದು ಹೋಲಿಕೆ ಆಗಿದ್ದವರು. ನಾವು ನೋಡ್ಬೇಕಂದ್ರೆ ಅವರಲ್ಲಿ ಆವಾಗಲೇ ಡಿವೈನ್ ಕ್ಯಾರೆಕ್ಟರ್ ಇತ್ತು, ಬಟ್ ಡಿವೈನ್ ನೇಚರ್ ಅವ್ರಿಗೆ ಇರಲಿಲ್ಲ. ಆ ಡಿವೈನ್ ನೇಚರ್ ಯಾವಾಗ ಬಂತು ಅಂತ ನೋಡ್ಬೇಕಂದ್ರೆ ಭೂಮಿಲಿ ಬಂದು ಅವರು 3.5 ವರ್ಷ ಜೀವಿತದಲ್ಲಿ ಅವರು ಪ್ರೂವ್ ಮಾಡಿ ಕೊನೆಗೆ ತೀರುವುದ ಮೇಲೆ ನಾವು ನೋಡುವಾಗ 3ನೇ ದಿನದಂದು ತಂದೆಯಾದ ದೇವರು ತನ್ನನ್ನು ಆತನ್ನ ಎಬ್ಬಿಸಿದಾಗ ನೋಡ್ಬೇಕಂದ್ರೆ ಈ ಗಾಟ್ ದ ಇಮೇಜ್ ಡಿವೈನ್ ಪ್ಯೂರ್ ಗೋಲ್ಡ್ ಆಗೋದು. ಈಗ ಆತನ ಹಿಂದೆ ಬಂದಂತ ಮಕ್ಕಳು ನಾವು ನೋಡ್ಬೇಕಂದ್ರೆ ದೇವರು ಅದೇ ರೀತಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ಪ್ಯೂರಿಫಿಕೇಶನ್ ಮಾಡ್ಲಿಕ್ಕೆ ಹೋಗ್ತಾರೆ. ಆದುದರಿಂದ ಕರ್ತನಲ್ಲಿ ಪ್ರಿಯರೇ, ನಾವು ನೋಡುವಾಗ ದೇವರ ಒಂದು ಆಟ್ರಿಬ್ಯೂಟ್ಸ್ಗಳು ನಾವು ನೋಡುವಾಗ ಎಲ್ಲವೂ ಪರಿಪೂರ್ಣವಾಗಿರ್ತದೆ ಅಂತ ನಾವು ನೋಡ್ತೀವಿ. ಆದುದರಿಂದ ನೋಡ್ಬೇಕಂದ್ರೆ 100% ಗೋಲ್ಡ್, ಪ್ಯೂರ್ ಗೋಲ್ಡ್ ಅಂತ ನೋಡ್ಬೇಕಂದ್ರೆ ಅದು ಅಚೀವ್ ಮಾಡ್ಲಿಕ್ಕೆ ಆಗಲ್ಲ ರೀ. ಯು ಕೆನಾಟ್ ಅಚೀವ್ 100% ಪ್ಯೂರ್ ಗೋಲ್ಡ್. ಯಾಕೆಂತ ಹೇಳ್ಬೇಕಂದ್ರೆ ಯಾವುದೇ ಒಂದು ಪ್ರೋಸೆಸ್ ನೀವು ತಗೊಂಡ್ರು ಕೂಡ ಅದರಲ್ಲಿ ಕೇವಲ 99.9999% ಪ್ಯೂರಿಟಿ ಮಾತ್ರ ಮಾಡ್ಲಿಕ್ಕಾಗುತ್ತೆ. 0.0001 ಆ ಗ್ರಾಮ್ ಅಷ್ಟು ಇಂಪ್ಯೂರಿಟೀಸ್ ಇದ್ದೇ ಇರ್ತದೆ. ಅದು ಯಾವುದು ಅಂತ ಹೇಳ್ಬೇಕಂದ್ರೆ ಅದು ಕಾಪರ್ ಆಗ್ಬೋದು, ಐರನ್ ಆಗ್ಬೋದು, ಅಥವಾ ಜಿಂಕ್ ಆಗ್ಬೋದು. ಇಷ್ಟು ಇಂಪ್ಯೂರಿಟೀಸ್ಗಳು ಗೋಲ್ಡಲ್ಲಿ ಇದ್ದೇ ಇರ್ತದೆ. ಮನುಷ್ಯ ಮಾಡೋದು ಪ್ಯೂರಿಟಿ ಇಟ್ ವಿಲ್ ನಾಟ್ ರೀಚ್ ಟು 100%. ಆದ್ದರಿಂದ ದೇವರ ಪ್ಯೂರಿಟಿ ಮಾತ್ರ ನಾನು ನೋಡುವಾಗ ಇದು 100% ಪ್ಯೂರ್, 100%. ಅದನ್ನ ಸರಿ ಸಮಾನ ಇಲ್ಲವೇ ಇಲ್ಲ ಎನ್ನುವಂಥ ಒಂದು ವಿಚಾರವನ್ನ ಹೇಳ್ತಾರೆ. ಆದ್ದರಿಂದ ಒಬ್ಬ ಮನುಷ್ಯ ಎಲ್ಲಿವರೆಗೂ ಆತನ ಪ್ಯೂರ್ ಆಗ್ಬೋದು, ದೇವರು ಅವತನ್ನ ಪ್ಯೂರಿಫೈ ಮಾಡಿ 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 ಹೋದ್ರೆ ಎಷ್ಟು ಪ್ಯೂರಿಫೈ ಮಾಡ್ಬೋದು ಅಂತ ಹೇಳ್ಬೇಕಂದ್ರೆ 99.9999%. ಅಕಸ್ಮಾತ್ ಇನ್ನೂ ಪ್ಯೂರಿಫೈ ಮಾಡಕ್ ಹೋಗ್ಬಿಟ್ರೆ ಅವನು ಇಲ್ದೇ ಇರಂಗೆ ಹೋಗ್ಬಿಡ್ತಾನೆ. ಈಗ ಅಕ್ಕಸಾಲಿಗ ಏನ್ ಮಾಡ್ತಾನೆ ಅಂದ್ರೆ ಚಿನ್ನನ ಹೀಟ್ ಮಾಡ್ತಾರೆ. ಹೀಟ್ ಮಾಡಿ ಆತನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಇದು ಮೆಲ್ಟ್ ಆಗ್ಬಿಡ್ತದೆ. ಇದು ಜೊತೆಗೆ ಕಾಪರ್ ಇರ್ತದೆ. ಕಾಪರ್ ಹಸ್ ಗಾಟ್ ಮೋರ್ ಮೆಲ್ಟಿಂಗ್ ಪಾಯಿಂಟ್. ಇದನ್ನ ಮೆಲ್ಟ್ ಮಾಡಕ್ ಹೋಗ್ಬಿಟ್ಟು ಗೋಲ್ಡ್ನ ಕ್ಲೀನ್ ಮಾಡಕ್ ಹೋಗಿ 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 ಇದನ್ನ ಮಾಡಕ್ ಹೋಯ್ತು ಅಂದ್ರೆ ಗೋಲ್ಡ್ ಬರ್ನ್ ಆಗ್ಬಿಡ್ತದೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ ಅದಕ್ಕೆ ಲೆಡ್ ಹಾಕ್ತಾರೆ.
ಲೆಡ್ ಹಾಕಿದ ತಕ್ಷಣ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ಕಾಪರ್ ಮೆಲ್ಟಿಂಗ್ ಪಾಯಿಂಟ್ ನೋಡಿ ಎಲ್ಲ ಫುಲ್ ಡೌನ್ ಆಗ್ಬಿಡ್ತದೆ. ಡೌನ್ ಆದ ತಕ್ಷಣ ಏನಾಗುತ್ತೆ ಅಂದ್ರೆ 1064 ಡಿಗ್ರಿ ಸೆಂಟಿಗ್ರೇಡ್ನ ಮೇಂಟೈನ್ ಮಾಡಿದ ತಕ್ಷಣ, ಫ್ಯಾರನ್ಹೈಟ್ನ ಸೆಂಟಿಗ್ರೇಡ್ನ ಮೇಂಟೈನ್ ಮಾಡಿದ ತಕ್ಷಣ ಎಲ್ಲ ವೇಸ್ಟ್ಗಳೆಲ್ಲ ಹಾಗೆ ಬಂದ್ಬಿಡ್ತದೆ. ಎಲ್ಲ ವೇಸ್ಟ್ಗಳು ಹಾಗೆ ಲೋವರ್ ಟೆಂಪರೇಚರಲ್ಲೇ ಬರ್ತದೆ. ಅದೇ ರೀತಿಯಾಗಿ ನಾನು ನೋಡುವಾಗ ದೇವರು ತನ್ನ ಮಕ್ಕಳನ್ನ ಪ್ಯೂರಿಫೈ ಮಾಡ್ಬೇಕಂದ್ರೆ ಸ್ವಾಮಿ ತರ ಪ್ಯೂರಿಫೈ ಮಾಡಕ್ ಹೋಗಲ್ಲ. ಸ್ವಾಮಿ ತರ ಪ್ಯೂರಿಫೈ ಮಾಡಿದ್ರೆ ಒಬ್ಬೊಬ್ಬರು ಏನಾಗ್ತೀವಿ ನಾವೆಲ್ಲ, ಸ್ವಲ್ಪ ಕಷ್ಟ ಬಂದ್ರೆ ನಮ್ಗೆ ಹಿಡಿಯಕ್ಕ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವರೇ, ಅಲ್ವರ? ಎಲ್ಲ ಬಿಟ್ಟು ಹೋಗ್ಬಿಡ್ತೀವಿ ನಾವು. ದೇವ್ರನ್ನ ಬಿಟ್ಬಿಡ್ತೀವಿ, ಬೈಬಲ್ ಬಿಟ್ಬಿಡ್ತೀವಿ, ಎಲ್ಲಾನ ಬಿಟ್ಬಿಡ್ತೀವಿ. ಅದಕ್ಕೋಸ್ಕರ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಸುತ್ತಲೂ ಎನ್ವೈರನ್ಮೆಂಟು ಸಿಕ್ಕಾಪಟ್ಟೆ ಮೋಸವಾಗಿರ್ತದೆ. ಆದರೆ ತನ್ನ ಮಕ್ಕಳನ್ನ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ ಇನ್ನು ಪ್ರೊಟೆಕ್ಟೆಡ್ ವೇ ಅದ್ರ ಮಧ್ಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಪ್ಯೂರಿಫೈ ಮಾಡ್ತಾ ಇರ್ತಾರೆ. ಅಲ್ಲಿ ನೋಡ್ದ ಅಂದ್ರೆ ಹೊಟ್ಟೆ ಇಲ್ವೇ, ಹಸಿವಿಲ್ದೆ, ಅಲ್ಲಿ ಒಟ್ಟು ಇಲ್ಲದೆ ಸಾಯ್ತಾ ಇರ್ತಾರೆ. ಆದ್ರೆ ತನ್ನ ಮಕ್ಕಳಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲದಂತೆ ಅವ್ರೇನ್ ಮಾಡ್ತಾ ಇರ್ತಾರೆ, ಕಾಪಾಡ್ತಾ ಇರ್ತಾರೆ. ಹದ್ದು ತನ್ನ ಮರಿಗಳನ್ನು ಯಾವ ರೀತಿ ಕಾಪಾಡುತ್ತೋ ಅದೇ ರೀತಿಯಾಗಿ ದೇವರು ತನ್ನ ಆಶ್ರಯದಲ್ಲಿರೋರ್ನ ಏನ್ ಮಾಡ್ತಾರೆ, ಅಷ್ಟು ಕಂಟ್ರೋಲ್ ಆಗಿ ಮಾಡ್ತಿರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಕೃಪಾಸನಕ್ಕೆ ಬಂದ್ಬಿಡ್ರಪ್ಪ ನೀವು, ಲೋಕದಲ್ಲಿ ಇರಕ್ ಹೋಗ್ಬೇಡಿ, ಯಾಕಂದ್ರೆ ಆಗಲ್ಲ ನಿಮ್ಗೆ. ಅದೇ ರೀತಿಯಾಗಿ ನಾನು ನೋಡುವಾಗ ಶಾಡ್ರಕ್ ಮಿಡ್ರಕ್ ಅಬದ್ನಿಗೋ ತಗೊಂಡು ಹಾಕ್ಬಿಟ್ರಲ್ಲ, ಎಲ್ಲಿಗೆ ಹಾಕ್ತರು? ಹಾವಿಗೆ ಹಾಕ್ಬಿಟ್ರು. 7ರಷ್ಟು ಒಂದು ಟೆಂಪರೇಚರ್ ಜಾಸ್ತಿ ಮಾಡ್ಬಿಟ್ರು. ಹಾಕಿದ ತಕ್ಷಣ ಹಾಕಿದವನೇನೆ ಏನಾಗ ಸತ್ತೋದ್ರು. ಅವ್ರಿಗೆ ಏನಾಯ್ತು ಕೂದಲು ಏನಾಗ್ಲಿಲ್ಲ ಅಂತ. ಯಾವ ರೀತಿ ಇನ್ಸುಲೇಷನ್ ಇರಬೇಕು, ಡಿವೈನ್ ಇನ್ಸುಲೇಷನ್, ಪ್ರೊಟೆಕ್ಷನ್ ಅಲ್ವರ? ಅದೇ ರೀತಿಯಾಗಿ ತನ್ನ ಮಕ್ಕಳು ಇದೇ ರೀತಿಯಲ್ಲಿ ಲೋಕದಲ್ಲಿ ಏನೇನೋ ಆಗ್ತಾ ಇರ್ತದೆ, ನೀವು ವರಿ ಮಾಡಬೇಡ್ರಿ. ಯಾಕಂದ್ರೆ ನಿಮಗಿರುವವನು ಏನಾಗ್ತಾನೆ, ಬಹಳ ಶಕ್ತಿವಂತನಾಗಿದ್ದಾನೆ. ಹಿ ನೋಸ್ ಹೌ ಟು ಪ್ರೊಟೆಕ್ಟ್ ಯು. ಸುಮ್ಮನೆ ನೀವು ನನ್ನ ಅನ್ಕೊಂಡಿರ್ರಿ, ದೇವರು ಮುಂದೆ ಮಾಡುವ ಕೆಲಸವನ್ನ ನೋಡ್ರಿ ಅಂತ ಹೇಳಿದ್ರು. ಕೆಂಪು ಸಮುದ್ರದ ಮುಂದೆ ನಿಂತ್ಕೊಂಡ್ಬಿಟ್ರು. ಹಿಂದೆ ಫರೋನ್ ಸೈನ್ಯ, ಮುಂದೆ ಸಮುದ್ರ. ಏನ್ ಮಾಡ್ತೀರಾ? ಯಾರಾದ್ರೂ ನೆನ್ಸಿದ್ರ ಕೆಂಪು ಸಮುದ್ರ 2 ಭಾಗ ಆಗಿ ಪಾಸ್ ಆಗ್ಬಿಡ್ತಾರೆ ಇವರು ಅಂತ? ನೋ ಬಡಿ ಥಾಟ್. ಅದೇ ರೀತಿ ಭಕ್ತರು ಹೇಳ್ತಾರೆ, ನಮ್ಮ ಮುಂದೆ ಸಮಸ್ಯೆಗಳು ಆ ರೀತಿ ಬಂದು ನಿಂತ್ಕೊಂಡ್ಬಿಡ್ತದಂತೆ. ಸಮುದ್ರ ಹಿಂದೆ ನೋಡಿದ್ರೆ ಫರೋ ಸೈನ್ಯ, ಅಲ್ಲಿ ಹೋದ್ರೆ ಬೆಟ್ಟ, ಇಲ್ಲಿ ಹೋದ್ರೆ ಬೆಟ್ಟ, ಎಲ್ಲಯ್ಯ ಹೋಗೋದು ದೇವ್ರೇ? ಆ ಒಂದು ಪ್ರಾಬ್ಲಮ್ ಅಲ್ಲೂ ಕೂಡ ಗಾಡ್ ವಿಲ್ ಫೈಂಡ್ ಎ ವೇ. ಅಂತ ಪ್ರಾಬ್ಲಮ್ ಅಲ್ಲೂ ಕೂಡ ನಾವು ದೇವ್ರ ಕಣ್ಣೆತ್ತಿ ನೋಡಿದಾಗ ಯು ವಿಲ್ ಫೈಂಡ್ ಎ ವೇ. ಪಾಸ್ ಆಗಿ ನೋಡಿದ ತಕ್ಷಣ ಇಸ್ರೇಲ್ರು ನೆನ್ಸೇ ಇರ್ಲಿಲ್ಲ, ಇಷ್ಟು ಈಸಿ ಇದಾಗುತ್ತಾ ಅಂತ. ಸಮುದ್ರ 2 ಭಾಗ ಆಗೋದಂತ ಎಲ್ಲದ್ರಿಂದ ದ ಮೋಸ್ಟ್ ಅನ್ಯಾಚುರಲ್ ಥಿಂಗ್. ಅನ್ಯಾಚುರಲ್ ಥಿಂಗ್ಸ್ ಅದು ದೇವರು ತನ್ನ ಮಕ್ಕಳ ಮಧ್ಯದಲ್ಲಿ ಮಾಡ್ಬಿಡ್ತಾರೆ. ಅದಕ್ಕೆ ಎಕ್ಸ್ಪ್ಲನೇಷನ್ ನೀವು ಕೊಡಕ್ಕೆ ಇಟ್ಸ್ ನಾಟ್ ಪಾಸಿಬಲ್. ಯಾಕಂದ್ರೆ ನಮ್ಮ ತಲೆಗಳು ಓಡಲ್ಲ, ಅಷ್ಟು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಆದ್ರಿಂದ ಕರ್ತನಲ್ಲಿ ಪ್ರಿಯರೇ, ನಾವು ನೋಡುವಾಗ ಆದ್ದರಿಂದ ನೋಡ್ಬೇಕಂದ್ರೆ ಈ ಒಂದು ಗೋಲ್ಡ್, ಚಿನ್ನ ಎನ್ನುವಂತ ಒಂದು ವಿಚಾರ ಬರುವಂತ ಸಂದರ್ಭದಲ್ಲಿ ಅದು ಪ್ರಾಕ್ಟಿಕಲ್ ಆಗಿ ಕೃಷಿ ಅಮೂಲ್ಯವಾದಂಥ ವಿಚಾರ. ಅದು ನೋಡ್ಬೇಕಂದ್ರೆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಇಸ್ ಅ ವೆಲ್ತ್. ಅದಕ್ಕೆ ಏನಂತೀರ, ಅದಕ್ಕೆ ನಿಮ್ಮ ಹತ್ರ ಚಿನ್ನ ಆಯಿತು ಅಂದ್ರೆ ಇಸ್ ವೆಲ್ತ್, ಅದು ನಿಮ್ಮಷ್ಟು ಸಿರಿವಂತರು ನೀವು ಅಂತ. ಅದೇ ರೀತಿಯಾಗಿ ನೋಡ್ಬೇಕಂದ್ರೆ ಅದು ಪರಿಶುದ್ಧತೆಗೆ ಹೋಲಿಕೆ ಆಗಿದೆ. ಚಿನ್ನ ಈಸ್ ಆಲ್ಸೋ ರೆಫರ್ ಟು ದ ಹೋಲಿನೆಸ್. ಚಿನ್ನ ನಾವು ನೋಡುವಂಥ ಸಂದರ್ಭದಲ್ಲಿ ಇಟ್ ಈಸ್ ಆಲ್ಸೋ ರೆಫರ್ ಟು ಪ್ಯೂರಿಟಿ. ಪ್ಯೂರ್ ಆಗಿರ್ತದೆ, ಅನ್ಚೇಂಜ್, ಯಾವುದು ಆಕ್ಸಿಡೇಷನ್ ಆಗಲ್ಲ, ಏನೂ ಆಗಲ್ಲ, ಇದ್ದಂಗೆ 1000 ವರ್ಷ ಅಲ್ಲ, ಎಷ್ಟು ವರ್ಷಗಳು ಹಾಗೇ ಇರ್ತದೆ, ಕಾನ್ಸ್ಟಾನ್ಸಿ ಅಂತ ಹೇಳ್ತಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರೇ, ಆದ್ದರಿಂದ ದೇವರು ಇದುಗಳನ್ನ ಚಿನ್ನನ ಮ್ಯಾಕ್ಸಿಮಮ್ ಯೂಸ್ ಮಾಡಿಸ್ಬಿಟ್ರು. ಎಲ್ಲಿ ಅಂತ ಹೇಳ್ಬೇಕಾದ್ರೆ ದೇವದರ್ಶನ ಗುಡಾರದಲ್ಲಿ.
ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳದಲ್ಲಿ ಯೂಸ್ ಮಾಡಿದ್ ಎಲ್ಲ ನೋಡ್ಬೇಕಂದ್ರೆ ಗೋಲ್ಡು ನೋಡ್ಬೇಕಂದ್ರೆ ಎಷ್ಟು ಯೂಸ್ ಮಾಡಿದ್ರು ಅಂತ ನೋಡ್ಬೇಕಂದ್ರೆ ಟ್ಯಾಬರ್ನಾಕಲ್ಲಿ ಸುಮಾರು 1,000 kg 1,000 kg ಅಷ್ಟು ಗೋಲ್ಡ್ಗಳನ್ನ ಎಲ್ಲಿ ಯೂಸ್ ಮಾಡಿದ್ದಾರೆ? ದೇವದರ್ಶನ ಗುಡಾರದಲ್ಲಿ ಯೂಸ್ ಮಾಡಿದ್ದಾರೆ. 1,000 kg. ಲಾಸ್ಟ್ ಟೈಮ್ ನಾನು ಒಂದು ಗ್ರಾಮ್ 10 ಗ್ರಾಮ್ಗೆ ನಾನು 60,000 ಅಂತ ಹೇಳ್ಬಿಟ್ಟು ಸಿಸ್ಟರ್ ಹೇಳಿದ್ರು. ಯಾರು ನಮ್ಮ ನ್ಯಾನ್ಸಿ ಸಿಸ್ಟರ್ ಮುಂದೆ ಹೇಳಿದ್ರಿ, ಬ್ರದರ್ ನೀವು ಎಲ್ಲಿದ್ದೀರಾ ಅಂದ್ರು. ನಾ ಇಲ್ಲೇ ಇದ್ದೀನ. 1 ಲಕ್ಷ ಆಗೋಗ್ಬಿಟ್ಟೈತಿ ಅಂದ್ರು. ಅಯ್ಯೋ 1 ಲಕ್ಷ ಆಗೋಗ್ಬಿಟ್ಟೈತ. 10 ಗ್ರಾಮ್ ಚಿನ್ನಕ್ಕೆ 1 ಲಕ್ಷ ಅಂತೆ. 40,000 ಅಂತ ಏನು ಕಾನ್ಫಿಡೆಂಟ್ ಆಗಿ ಹೇಳಿದೆ. ಕೊನೆಗೆ ನೋಡಿದೆ 1 ಲಕ್ಷ ಆಗೋಗ್ಬಿಟ್ಟೈತಿ ಅಂತ. 1 ಗ್ರಾಮ್ ಚಿನ್ನಕ್ಕೆ ಇಷ್ಟು, 10 ಗ್ರಾಮ್ಗೆ ಇಷ್ಟ ಆದ್ರೆ 1,000 kg 1 ಟನ್ ಗೋಲ್ಡ್, ಅದ್ರ ವ್ಯಾಲ್ಯೂ ಏನ್ರಿ? ದೇವರ ಕೃಪಾಸನ ಇಟ್ಸ್ ಕಂಪ್ಲೀಟ್ ಸಾಲಿಡ್ ಗೋಲ್ಡ್ ಅದು ಅಲ್ವರ. ಅದು ಮಂಜೂಷದ ಪೆಟ್ಟಿಗೆ ಅದು ಏನಾಗಿತ್ತು ಅಂತ ಹೇಳ್ಬೇಕಂದ್ರೆ ಇದರಿಂದ ಜಾಲಿ ಮರದಿಂದ ಮಾಡಾಗಿ ಅದಕ್ಕೆ ತಗಡೊಡಿಸಿದ್ರು. ಆದ್ರೆ ಕೃಪಾಸನ ಲಿಡ್ ಇಟ್ಸ್ ಎ ಸಾಲಿಡ್ ಗೋಲ್ಡ್. ಯಾಕಂದ್ರೆ ಅದು ರೆಫರ್ಸ್ ಟು ಗಾಡ್. ಇಟ್ಸ್ ಎ ಸಾಲಿಡ್ ಗೋಲ್ಡ್. ಅದು ದೇವರು, ಅದಕ್ಕೋಸ್ಕರ ಅದನ್ನ ಸಾಲಿಡ್ ಆಗಿ ಇಟ್ಕೊಂಡ್ರು ಅಂತ ನಾವು ನೋಡ್ತೀವಿ. ಅದೇ ರೀತಿಯಾಗಿ ನಾವು ನೋಡುವಾಗ ಸೊಲೊಮೋನನ್ನು ಕಟ್ಟಿಸ್ತಾರೆ, ದೇವಾಲಯನ ಕಟ್ಟಿಸ್ತಾರೆ. ದೇವಾಲಯ ಕಟ್ಟಿಸುವಂತ ಸಂದರ್ಭದಲ್ಲಿ ಆತನು ಯೂಸ್ ಮಾಡಿದಂತ ಒಂದು ಗೋಲ್ಡ್ ಎಷ್ಟು ಅಂತ ನಾನು ನೋಡುವಾಗ ಸುಮಾರು 3,000 kgಗಳು, ಟನ್, ಕೆಜಿ ಅಲ್ಲ, 3,000 ಟನ್ಗಳು ಮಲ್ಟಿಪ್ಲೈಡ್ ಬೈ 1,000. ಮಲ್ಟಿಪ್ಲೈ ಬೈ 1 ಗ್ರಾಮ್ ಈಸ್ ಈಕ್ವಲ್ ಟು 10,000. ಅಂದ್ರೆ ಆವಾಗ ಆ ಒಂದು ದೇವಸ್ಥಾನಕ್ಕೆ ಎಷ್ಟು ವ್ಯಾಲ್ಯೂ ಆವಾಗ ಅಂತ ನೋಡ್ಬೇಕಂದ್ರೆ ಅದು ಬೆಲೆ ಕಟ್ಟಕ್ಕೆ ಆಗಲ್ಲ ಅಂತ ಹೇಳಿದ್ರು. ಇಲ್ಲಿ ದೇವದರ್ಶನ ಗುಡಾರದಲ್ಲಿ ನಾವು ನೋಡುವಾಗ 1,000 ಟನ್ ಹಾಕ್ದ್ರು. ಇಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ 3,000 ಟನ್ ಯೂಸ್ ಮಾಡಿದ್ರು. ಅದೇ ರೀತಿಯಾಗಿ ನಾನು ನೋಡುವಾಗ ಒಂದು ದಿವ್ಯ ದರ್ಶನ ಆಗುತ್ತೆ. ಯಾರಿಗೆ? ಯೋಹಾನನಿಗೆ. ಯೋಹಾನನಿಗೆ ದರ್ಶನ ಆದ ತಕ್ಷಣ ಆತನು ಹೊಸ ಯೆರೂಸಲೇಮ್ ಕಾಣಿಸ್ಕೊಳ್ತಾರಂತೆ. ಇಟ್ಸ್ ಓನ್ಲಿ ದರ್ಶನ, ಅದು ವಿಷನ್ ಕಾಣಿಸ್ಕೊಳ್ಳುವಾಗ ಹೇಳ್ತಾರೆ ಹೆಂಗಿತ್ತಂತೆ ಅದು ಆ ವಿಷನ್ ಅಲ್ಲಿ ಚಿನ್ನ. ನೋಡಿ 21ನೇ ಅಧ್ಯಾಯ ರೆವಲ್ಯೂಷನ್ 21ನೇ ವಚನ. ಹೊಸ ಯೆರೂಸಲೇಮ್ ಬಗ್ಗೆ ಮಾತಾಡ್ತಾರೆ. 12ನೇದು ನೀಲಸ್ಫಟಿಕ. 21ನೇ ವಚನ. ಅದೇ ಆ ಹೆಬ್ಬಾಗಿಲುಗಳು 12 ಮುತ್ತುಗಳಾಗಿದ್ದವು. ಒಂದೊಂದು ಬಾಗಿಲು ಒಂದೊಂದು ಮುತ್ತಿನಿಂದ ಮಾಡಲ್ಪಟ್ಟಿತ್ತು. ಪಟ್ಟಣದ ಬೀದಿಯು ಸ್ವಚ್ಛವಾದ ಗಾಜಿನಂತಿರುವ ಸೋಸಿದ ಬಂಗಾರ, ಸ್ವಚ್ಛ ಗ್ಲಾಸ್, ಇಸ್ ಎ ಗ್ಲಾಸಿ ಫಿನಿಶ್. ಸೋಸಿದ ಬಂಗಾರದ ಹಾಗೆ ಒಂದು ಗ್ಲಾಸಿ ಫಿನಿಶ್ ಆಗಿತ್ತಂತೆ. ಯಾವುದು ಅಂತೀರ? ಹೊಸ ಯೆರೂಸಲೇಮ್. ಅಂದ್ರೆ ಹೆಂಗಿರ್ಬೇಕದು ಪಾಪವ, ಅದು ಹೇಳಲಿಕ್ಕೆ ಆಗಲ್ಲ ಅಂತ ನಾವು ನೋಡ್ತೀವಿ. ಈಗಿರುವಂತ ಸಂದರ್ಭದಲ್ಲಿ ನಾನು ಹೇಳಿದಾಗೆ ಗೋಲ್ಡ್ ಅಂಡ್ ಎನ್ನುವಂತ ವಿಚಾರ ಬರುವಾಗ ಇಟ್ಸ್ ಪ್ಯೂರ್ಲಿ ರೆಪ್ರೆಸೆಂಟ್ಸ್ ಡಿವೈನ್ ಕ್ಯಾರೆಕ್ಟರ್. ನೋಡುವಾಗ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಒಂದು ಕ್ಯಾರೆಕ್ಟರ್ಸ್ಗಳಲ್ಲಿ ಬರುತ್ತೆ. ಅದೇ ರೀತಿಯಾಗಿ ನಾನು ನೋಡುವಾಗ ಆತನು 3ನೇ ದಿನ ಆದ್ಮೇಲೆ ಸತ್ಯ ಎದ್ದಾಗ ಆತನ ಡಿವೈನ್ ನೇಚರ್ ಆಯ್ತು, ದೇವರ ಪಕ್ಕದಲ್ಲಿ ಅವರು ಕೂತ್ಕೊಂಡ್ಬಿಟ್ರು ಅಂತ ನಾವು ನೋಡ್ತೀವಿ. ಈಗ ನೋಡುವಾಗ ಸಭೆನ ಕರೀತಾರೆ ದೇವರು ಅಲ್ವಾ. ಸಭೆನ ಕರೆದಾಗ ದೇವರ ಉದ್ದೇಶ ಏನಿರ್ತದೆ? 8ನೇ ಅಧ್ಯಾಯ 29ನೇ ವಚನ, ರೋಮ 8:29. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ
ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನು ಮೊದಲು ತಿಳ್ಕೊಂಡನು. ಯಾವಾಗ ಮೊದಲು ತಿಳ್ಕೊಂಡ್ಬಿಟ್ರು ದೇವರು? ಅವರನ್ನು ಜಗತ್ಪತಿಗೆ ಮೊದಲೇ ನೇಮಿಸಿದನು. ದೇವ್ರು ಏನ್ ಮಾಡ್ಬಿಟ್ರು? ತಿಳ್ಕೊಂಡ್ಬಿಟ್ರು. ಭೂಮಿಯಲ್ಲಿ ಒಬ್ಬರ ಮಕ್ಕಳು ಒಂದು ಸಂತಾನ ಇರ್ತದೆ. ಅದೇನಾಗುತ್ತೆ ಅಂತ ಹೇಳ್ಬೇಕಂದ್ರೆ, ನನ್ನ ಕ್ಯಾರೆಕ್ಟರ್ಸ್ಗಳು ಅವರಲ್ಲಿ ಇರ್ತದೆ, ನನ್ನ ಮಗನ ಇಮೇಜ್ ಅವರಲ್ಲಿ ಇರ್ತದೆ. ಅವ್ರನ್ನ ಏನ್ ಮಾಡ್ಬೇಕು ಅಂದ್ರೆ ಭೂಮಿಯಿಂದ ಆರಿಸ್ಕೊಳ್ಬೇಕು ಅಂತ ಮೊದಲೇ ಯಾರನ್ನ ಅವ್ರು ಕಂಡುಕೊಂಡ್ರು, ಜಗತ್ಪತಿಗೆ ಮೊದಲೇ ಅವ್ರನ್ನ ಕರೆದ್ರಂತೆ. ಯಾವ್ದ್ರಿಂದ ಕರೆದ್ರು ಅಂತ ನಾನು ನೋಡುವಾಗ, ಅದು ಸುವಾರ್ತೆಯ ಮೂಲಕವಾಗಿ ಅವ್ರು ಕರೆದ್ರು. ಎಲ್ಲರೂ ಕಿವಿ ಕೊಟ್ಟು ಬರ್ಲಿಲ್ಲ, ಎಲ್ಲ ಬಂದ್ರ. ಯಾಕಂದ್ರೆ ದೇವ್ರ ಉದ್ದೇಶ ಏನಾಗಿತ್ತು ಅಂತ ಹೇಳ್ಬೇಕಂದ್ರೆ, ಯಾರನ್ನು ಮೊದಲು ತಿಳ್ಕೊಂಡನೋ ಅವ್ರು ಕರಿಬೇಕು, ಅವ್ರು ಬರ್ಬೇಕು, ಅವ್ರಿಗೆ ಹೋಗಿ ಈ ಒಂದು ಸುವಾರ್ತೆ ಬೀಳ್ಬೇಕು ಅಂತ ಹೇಳಿ ಏನ್ ಮಾಡಿದ್ರು ದೇವರು, ತನ್ನ ಮಕ್ಕಳನ್ನ, ಅಪೋಸ್ತಲರನ್ನ ನೋಡ್ಬೇಕಾದ ಸಂದರ್ಭದಲ್ಲಿ ಫಸ್ಟ್ ಸೆಂಚುರಿ 100 ಸೆಂಚುರಿಲೇ ನಾನು ನೋಡುವಾಗ ಕಂಪ್ಲೀಟ್ ಆಗಿದ್ದಂತ ವರ್ಲ್ಡ್ಗೆ ಹೊರಟೋಗ್ಬಿಡ್ತು ಸುವಾರ್ತೆ. ನಮ್ಮ ದೇಶದಲ್ಲಿ ಥಾಮಸ್ ಬಂದ್ರಲ್ಲ, ಯಾವಾಗ ಬಂದ್ರಿ? 90 ಅಲ್ವರ? ನೋಡಿ, ಫಸ್ಟ್ ಸೆಂಚುರಿಲೆಲ್ಲ ಬಂದ್ಬಿಟ್ರು. 100 ವರ್ಷದಲ್ಲೇನೆ ಏನಾಯ್ತು ಅಂತ ಹೇಳ್ಬೇಕಂದ್ರೆ, ದೇವರ ವಾಕ್ಯ ಹೋಗ್ಬಿಡ್ತಾ ಅವಾಗ. ಯಾಕಂದ್ರೆ ದೇವರು ಯಾರನ್ನೋ ನೋಡಿದ್ದಾರೆ, ಅವ್ರನ್ನ ಕರಿಬೇಕು. ಅದಕ್ಕೋಸ್ಕರ ಯಾರನ್ನು ಮೊದಲನೇ ಆತನ ತಿಳ್ಕೊಂಡನೋ ಅವರ ಸ್ವಾರ್ಥ ಮೂಲಕವಾಗಿ ಕರೆದ್ರು. ಕೇಳಿದಾಗ ಅವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ಸ್ವಾಮಿ ದೇವರ ಒಂದು ವಾಕ್ಯವನ್ನು ಕೇಳ್ಕೊಂಡ್ ಬಂದ್ಬಿಟ್ರು. ಬಂದಾಗ ಅವ್ರನ್ನೇನ್ ಮಾಡಿದ್ರಂತೆ, ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನು, ಯಾರನ್ನು ಮೊದಲು ಜಗತ್ಪತಿಗೆ ಮೊದಲೇ ನೇಮಕ ಮಾಡಿದ್ರು, ಅವರನ್ನು ಕರೆದನು. ಕರೆದ್ರಂತೆ. ಲೋಕಕ್ಕೆ ಬಂದಾಗ ಕರೆದ್ರು. ಈಸ್ ಕಾಲ್ಡ್ ಯಾವ್ದ್ರ ಮುಖಾಂತರ ಅಂತ ಹೇಳ್ಬೇಕಂದ್ರೆ, ಈ ಗಾಸ್ಪಲ್ ಮುಖಾಂತರ. ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ನೋಡಿ, ಯಾರನ್ನ ಕರೆದ್ರು ಅವ್ರನ್ನ ಏನ್ ಮಾಡ್ಬಿಟ್ರು ದೇವರು? ನೀತಿವಂತರೆಂಬ ನಿರ್ಣಯವನ್ನ ಕೊಟ್ಬಿಟ್ರು. ಅವ್ರ ಪಾಪಗಳನ್ನೆಲ್ಲ ಏನ್ ಮಾಡ್ಬಿಟ್ರು ದೇವ್ರು ಕ್ಷಮಾಪಣೆ ಮಾಡಿ, ಅವರು ತನ್ನ ಆದಾಮನ ಮೊದ್ಲಿದ್ನಂತಲ್ಲ ಪಾಪ ಇಲ್ದೇ ಇರೋಂಥ ಸ್ಥಿತಿಗೆ ತಗೊಂಡೋಗಿ ಬಿಟ್ಬಿಟ್ರು. ಸ್ಥಿತಿಗೆ ತಗೊಂಡೋಗಿ ಬಿಟ್ಟು ಅವ್ರನ್ನ ಏನ್ ಮಾಡಿದ್ರು ಅಂದ್ರೆ ಪ್ಯೂರಿಫೈ ಮಾಡಿದ್ರು. ಯಾವ ರೀತಿ ಪ್ಯೂರಿಫೈ ಮಾಡಿದ್ರು ಅಂತ ನೋಡ್ಬೇಕಂದ್ರೆ, ಒಬ್ಬ ಅಕ್ಕಸಾಲಿಗನ ರೀತಿಯಲ್ಲಿ ಭೂಮಿಯಲ್ಲಿ ನೋಡಿದಾಗ ಹೆಂಗ್ ಕಾಣಿಸ್ಕೊಂಡ್ಬಿಟ್ರು ಅಂದ್ರೆ, ಆ ಮಕ್ಕಳು ನೋಡುವಂತ ಸಂದರ್ಭದಲ್ಲಿ 1 ಟನ್ ಚಿನ್ನ, ಅದರಲ್ಲಿ ಕೇವಲ 5 ಗ್ರಾಮ್ ಸ್ಕೇರ್ಸ್ ಅಷ್ಟೇ. ಅದನ್ನ ಮಾಡ್ಬೇಕಂದ್ರೆ ಪ್ರೋಸೆಸ್ಗಳು ನೋಡ್ಬೇಕು ನೀವು, ಎಷ್ಟು ಪ್ರೋಸೆಸ್ ಇದೆ ಅಂತ ಹೇಳ್ಬೇಕಂದ್ರೆ. ಆ ಒಂದು ಇದಕ್ಕೆ ಅದನ್ನ ಕ್ಲೀನ್ ಮಾಡಿ ಪ್ರೋಸೆಸ್ ಮಾಡಿದೆ. ಸೋ ಮೆನಿ ಪ್ರೋಸೆಸಸ್. ಅದರಲ್ಲಿ ಒನ್ ಆಫ್ ದಿ ಪ್ರೋಸೆಸ್ ಇಸ್ ಸ್ಮೆಲ್ಟಿಂಗ್ ಪ್ರೋಸೆಸ್. ಅದು 99.50 ಅಷ್ಟು ಪ್ಯೂರಿಫಿಕೇಶನ್ ಆಗುತ್ತೆ. ಸೈನೈಡಿಂಗ್ ಪ್ರೋಸೆಸ್ ಇದೆ, ಅದರಲ್ಲಿ ಕ್ಲೋರಿನ್ ಪ್ರೋಸೆಸ್ ಇದೆ, ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ಗಳಿದೆ. ಇವೆಲ್ಲ ಪ್ರೋಸೆಸ್, ಲೇಟೆಸ್ಟ್ ಪ್ರೋಸೆಸ್ಗಳಲ್ಲಿ 99.999 ಪ್ಯೂರಿಟಿ ಆಗುತ್ತೆ. ಆದ್ರೆ ದೇವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ಇವರನ್ನ ಯಾರನ್ನ ಕಂಡ್ಕೊಂಡ್ರು ಅವ್ರನ್ನ ಸ್ಯಾಂಕ್ಟಿಫೈ ಮಾಡಿದ್ರು. ಎಲ್ಲಿಗೆ ಹಾಕ್ಬಿಟ್ರು ಅಂತ ಹೇಳ್ಬೇಕಂದ್ರೆ, ಅವ್ರನ್ನ ಕ್ರೂಸಿಬಲ್ ಹಾಕ್ಬಿಟ್ರು. ಈ ಲೋಕದಲ್ಲಿ ಅವ್ರನ್ನ ಹಾಕ್ಬಿಟ್ಟು ಏನ್ ಮಾಡಿದ್ರು ಅಂತ ಹೇಳ್ಬೇಕಂದ್ರೆ, ಪ್ಯೂರಿಫೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಸಂಕಟವೆಂಬ ಪುಟಕ್ಕೆ ಹಾಕಿ ನನ್ನನ್ನ ಯಾರನ್ನ? ಇಸ್ರೇಲ್ ಜನಾಂಗವನ್ನ ದೇವ್ರು ಏನ್ ಮಾಡ್ತಾರೆ? ಪ್ಯೂರಿಫೈ ಮಾಡಿದ್ರಂತೆ. ಯಾಕೆ ಸಂಕಟ? ಈಗ ದೇವ್ರು ನಮ್ಮನ್ನ ಸಂಕಟ ಕೊಡದೆ ಹೋದ್ರೆ, ಕಷ್ಟಗಳು ಕೊಡದೆ ಹೋದ್ರೆ ನಾವು ದೇವರಾಜ್ಯಕ್ಕೆ ಹೋಗ್ತೀವ ಅಲ್ವೇ? ನಮ್ಗೆಲ್ಲಾ ಸಮೃದ್ಧಿ ಕೊಟ್ಟು ಯಾವುದಕ್ಕೂ ಕಡಿಮೆ ಇಲ್ಲದೆ ಮಾಡಿದ್ರೆ ನಾವು ದೇವರಾಜ್ಯಕ್ಕೆ ಹೋಗ್ತೀವೋ? ಎಲ್ಲಿ ಹೋಗ್ತೀವಿ? ಸೊಲೊಮೋನ ಮಾಡಿದ ಕೆಲಸ ಅದೇ ಪ್ರೂವ್ ಮಾಡ್ಬಿಟ್ರು ದೇವರು. ಏನಂತ ಹೇಳ್ಬೇಕಂದ್ರೆ, ಒಬ್ಬನಿಗೆ ನಾನಾ ತಿಳುವಳಿಕೆ ಐಶ್ವರ್ಯ ಕೊಟ್ರೆ ಅವನ್ ಏನ್ ನೋಡ್ಕೊಂಡು ಹೋಗ್ತಾನೆ ಅಂತ ಹೇಳ್ಬೇಕಂದ್ರೆ, ಲೋಕ ನೋಡ್ಕೊಂಡು ಹೋಗ್ಬಿಡ್ತಾನೆ. ಅದೇ ರೀತಿ ಅವ್ರ ತಂದೆ ಇದ್ದ, ಯಾವ ದಾವೀದ ಇದ್ದ, ದೇವರು ಅವತನ್ನ ಸ್ಟಾರ್ಟಿಂಗ್ ಇಂದಾನೇ ಹೆಂಗೆ ಟ್ರೀಟ್ ಮಾಡಿದ್ರು ಅಂತ ಹೇಳ್ಬೇಕಂದ್ರೆ, ಕಾಡುಗಳಲ್ಲಿದ್ರು. ಕಾಡುಗಳಲ್ಲಿರುವಂತ ಸಂದರ್ಭದಲ್ಲಿ ಅವನಿಗೆ ಮಾಡಿ ಕೊನೆಗೆ ಸೌಲ ಅವನಿಂದ ಬಿದ್ದು ಹೋದಾಗ ದೇವ್ರು ಏನ್ ಮಾಡಿದ್ರು ಅಂದ್ರೆ, ಆತನನ್ನ ಪ್ಯೂರಿಫೈ ಮಾಡಿದ್ರು. ನನ್ನ ಹೃದಯಕ್ಕೆ ಹತ್ತಿರ ದಾವೀದ ಅಂತ ಹೇಳ್ಬಿಟ್ರು. ಅದೇ ಅವ್ರ ಮಗ ಕೊಟ್ರು ನೋಡಿ, ಒಂದು ಆಶೀರ್ವಾದಗಳು ಕೊಟ್ಟಾಗ ಏನ್ ಮಾಡ್ದ ಅಂತ ಹೇಳ್ಬೇಕಂದ್ರೆ,
ಅದಕ್ಕೆ ದೇವ್ರು ನಮ್ಗೆ ಜಾಸ್ತಿ ಕೊಡಲ್ಲ ರೀ. ಅಂತ ತಪ್ಪು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ಸೊಲೊಮೋನ ಮಾಡದಂಗೆ ಆಗುತ್ತೆ. ದೇವ್ರು ನಾವು ಹೋಗೋದೇ ಇಲ್ಲ, ಬಿಟ್ಬಿಡ್ತೀವಿ ನಾವು. ಬಿಟ್ಟು ಸೊಲೊಮೋನ ನೋಡಿ ಎಷ್ಟು ಜ್ಞಾನ ಮಾಡಿ ಅಷ್ಟು ನೋಡ್ಕೊಂಡು ಲೋಕದಲ್ಲಿರುವ ಒಂದು ವಿಚಾರ ನೋಡದೆ ಎಲ್ಲವೂ ವ್ಯರ್ಥ ಆಗೋಯ್ತಂತೆ. ಅವ್ನಿಗೆ ಅರ್ಥನೇ ಆಗ್ಲಿಲ್ಲ. ಸೊಲೊಮೋನ್ಗೆ ಅರ್ಥನೇ ಆಗ್ಲಿಲ್ಲ. ಯಾಕಂದ್ರೆ ಅವ್ನಿಗೆ ಏಜ್ ಆಗ್ತಾ ಇದೆ, ಅವ್ನು ಸಾಯುವ ಸ್ಥಿತಿ ಹೋಗ್ತಾ ಐತೆ. ಕೊನೆಗೆ ಅವ್ನು ಮಾಡಿರೋ ಆಸ್ತಿಗಳು ನೋಡ್ದ ಅಂದ್ರೆ ಮನೆಗಳು, ಮಠಗಳು, ಏನಪ್ಪಾ ಈಗ ನಾನು ಇಷ್ಟೆಲ್ಲ ಮಾಡಿದ್ರೆ ನನಗೆ ಬಿಟ್ಟು ಹೋಗ್ಬೇಕಾಗೋದಿಲ್ಲ. ಅವ್ರ ಡೆತ್ ಅನ್ನುವಂಥದ್ದೇ ಅವನಿಗೆ ದೊಡ್ಡ ಒಂದು ಪರೀಕ್ಷೆ ಆಗೋಯ್ತು. ಅವ್ನು ಅಡಿ ಕ್ಷೀಣ ಆಗ್ತಾ ಐತೆ. ಈಗ ನಾನು ಅವನಿಗೆ ಮೊದಲೇ ಮಾಡ್ತಿರೋ ಕೆಲಸಗಳು ಅವ್ರು ಮಾಡೋಕ್ಕಾಗ್ತಿಲ್ಲ. ಈಗೇನಾಗ್ತೀನಿ, ನಾನು ಸತ್ತೋಗ್ತೀನಿ. ಇಷ್ಟು ನಾನು ಮಾಡಿದ್ನಲ್ಲ, ಈಗ ಇನ್ನೊಬ್ಬ ಯಾವನೋ ತಿಂತಾನೆ, ಅವನು ಕಷ್ಟನೇ ಪಟ್ಟಿರಲ್ಲ, ಅವನು ತಿನ್ನಕ್ ಹೋಗ್ತಾನಲ್ಲ. ಈಗ ಎಂತ ಇದು ವಿಪರ್ಯಾಸ ಇದು. ಅದು ಅವನ ಮನಸ್ಸಿನಲ್ಲಿ ಏನಾಯ್ತು ಅಂದ್ರೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗ್ಬಿಟ್ಟು ಎಕ್ಲೇಶಿಯಾದಲ್ಲಿ ಹೇಳ್ತಾರೆ, ವೆಸ್ಟ್ ವ್ಯರ್ಥ, ನೀನು ಈ ಲೋಕದಲ್ಲಿ ಏನ್ ಮಾಡಿದ್ರು ಕೂಡ ಅದು ನಿನ್ಗೆ ಏನು ಮಾಡಕ್ಕೆ ಆಗಲ್ಲ. ಅದಕ್ಕೆ ಮಗನೇ, ನೀನು ಯೌವನದಲ್ಲೇ ಸೃಷ್ಟಿಕರ್ತನ ಸ್ಮರಿಸು. ಯಾಕಂದ್ರೆ ಯೌವನದಲ್ಲಿ ಏನ್ ಮಾಡು, ಸೃಷ್ಟಿಕರ್ತನ ಕಂಡುಕೊಂಡ್ಬಿಡು ನೀನು. ಆವಾಗ ನೀನು ಕಂಡುಕೊಂಡಾಗ ಏನಾಗತ್ತೆ ಅಂತ ಹೇಳ್ಬೇಕಂದ್ರೆ ಆತನು ನಿನ್ನನ್ನು ಕಾಪಾಡ್ತಾನೆ, ನಿನ್ನನ್ನ ಏನ್ ಮಾಡ್ತಾನೆ, ಪ್ರೊಟೆಕ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ನೀನು ಪರಲೋಕಕ್ಕೆ ಹೋಗ್ತೀಯ. ಡೆತ್ ಯಾವ ಬಗ್ಗೆ ಅವನು ಸೊಲೊಮೋನ ಯೋಚನೆ ಮಾಡಿಕೊಂಡು ಫುಲ್ ಅವನು ಡಿಸಪಾಯಿಂಟ್ ಆದ್ರು, ಅದಕ್ಕೆ ನೀನ್ ಡಿಸಪಾಯಿಂಟ್ ಆಗಲ್ಲ. ಯಾಕಂದ್ರೆ ಈ ಲೋಕ ಇಸ್ ನಾಟ್ ಎಂಡ್. ಇದು ಕೇವಲ ಒಂದು ಉನ್ನತವಾದ ಸ್ಥಳಕ್ಕೆ ಒಂದು ಗೇಟ್ ಆಗಿದೆ. ಆದ್ರಿಂದ ಡೋಂಟ್ ಸಿಕಾನ್, ಈ ಲೋಕದ ವಿಚಾರಗಳಲ್ಲಿ ತಗ್ಲಾಕೊಂಡ್ಬಿಡ್ಬೇಡಿ, ಸಿಕ್ಕಾಕೊಂಡ್ಬಿಡ್ಬೇಡಿ. ದಿಸ್ ಇಸ್ ನಾಟ್ ದಿ ಎಂಡ್. ನೀನ್ ತಗೊಂಡೋಗ್ಬೇಕಂದ್ರೆ ಏನು ತಗೊಂಡೋಗ್ತೀವ ನಾವು? ಅದು ಅವನಿಗೆ ಅರ್ಥನೇ ಆಗ್ಲಿಲ್ಲ. ಸೊಲೊಮೋನ್ಗೆ ಅರ್ಥನೇ ಆಗ್ಲಿಲ್ಲ. ಈಸ್ ಬೀಯಿಂಗ್ ಎ ಕಿಂಗ್, ಅವನೇನಂತ ಹೇಳ್ತಾನೆ, ಸೀಸ್ ಹೆಲ್ಪ್ಲೆಸ್ನೆಸ್. ನ್ಯಾಯಸ್ಥಾನದಲ್ಲಿ ಅಧರ್ಮ ಇರುವುದನ್ನು ನಾನು ಕಂಡೆ ಅಂತ ಹೇಳ್ತಾನೆ. ಅವನು ಇವಸೆ ಎಂಪರರ್, ನ್ಯಾಯಸ್ಥಾನದಲ್ಲಿ ಅನ್ಯಾಯ ಆಗ್ತಾ ಐತೆ. ಈ ಕುಡ್ ನಾಟ್ ಏಬಲ್ ಟು ಕಂಟ್ರೋಲ್. ಸೀದ ವಿಪರ್ಯಾಸ. ಸೊಲೊಮೋನ ಹೇಳ್ಕೊಳ್ತಾನೆ ಎಲ್ಲ ವ್ಯರ್ಥ. ಅದಕ್ಕೆ ನಾನು ಹೇಳ್ತೀನಿ, ವಿಷಯವು ತೀರಿತು, ಎಲ್ಲ ಆಯ್ತು. ಕೊನೆಯದಾಗಿ ಏನು, ದೇವರನ್ನ ಭಯಪಡೋ, ಆತನ ಆಜ್ಞೆಗಳನ್ನ ಕೈಕೊಂಡು ನಡೆ, ಅದೇ ಕರ್ತವ್ಯ. ಆದ್ದರಿಂದ ಎಲ್ಲ ಆಗೋದಕ್ಕೆ ಮೊದಲೇ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ನೀನು ಸ್ಮರಿಸ್ಬಿಡಪ್ಪ. ಇಟ್ಸ್ ವೆರಿ ಹ್ಯಾಪಿ. ಯಾಕಂದ್ರೆ ನಮ್ಮಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಇನ್ನ ಈಗಲೇ ಇಷ್ಟು ಚಿಕ್ಕ ಚಿಕ್ಕ ವಯಸ್ಸುಗಳಲ್ಲೇ ಈ ಒಂದು ದೇವ್ರನ್ನ ನಂಬ್ಕೊಂಡು ಬಂದ್ಬಿಟ್ಟಿದಾರಲ್ಲ. ನಾವು ಕೂಡ ಅಷ್ಟೇನೆ. ನಾನು 10th ಸ್ಟ್ಯಾಂಡರ್ಡ್ ಹೋಗಿ ಫಸ್ಟ್ ಇಯರ್ ಡಿಪ್ಲೊಮಾ ಹೋದಾಗೆ 74 ನಾನು ಬಂದ್ಬಿಟ್ಟೆ. ವಾಕ್ಯ ಭಾಳ ಒಂಥರ ಝೀಲ್ ನಮಗೆ. ಯಾವಾಗ ನಮ್ಮ ಜಯಪ್ಪ ಅಂಕಲು ಆ ಒಂದು ಸ್ಟ್ಯಾಚ್ಯೂ ಬಗ್ಗೆ ಮಾತಾಡಿದ್ರೆ ನಾನು ಫ್ಲಾಟ್ ಆಗಿ ಹೋಗ್ಬಿಟ್ಟೆ. 74 ಬಂದಿದೆ. 74 75 ಅಂತ ಕಾಣಿಸುತ್ತೆ, 1975. ಅವಾಗ ಹೋಗ್ಬೇಕಂದ್ರೆ ಇವರು ಬಸವರಾಜು, ರಮೇಶ್ ಅಣ್ಣ ಬರ್ತಾರೆ ನೋಡಿ. ಅವರು, ಬಪ್ಪ ನೀ ಎಲ್ಲಿ ಹೋಗ್ತೀಯ, ನೀನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ಬಿಟ್ಟು ಸಾಯಂಕಾಲ ಕರ್ಕೊಂಡು ಹೋದ್ರು ನನ್ನ. ಅವಾಗ ಜಯಪ್ಪ ಅಂಕಲ್ ಮಾತಾಡಿದ್ರು. ಅದೇ ಲಾಸ್ಟು. ನಾನು ಚರ್ಚ್ಗೆ ಹೋಗೋದು ಬಿಡ್ಬೇಡ, ನೆಕ್ಸ್ಟ್ ವೀಕಿಂದ ನಾನು ಬರೋಕ್ಕೆ ಸ್ಟಾರ್ಟ್ ಆಗೋದು. ಹೆಂಗ್ ಕರೀತಾರೆ ನೋಡಿ ದೇವರು, ನಮ್ಗೆ ಅರ್ಥ ಆಗಲ್ಲ. ಅಲ್ಲಿ ಬಂದವನು ಇನ್ನು ಬೇರೆ ಕಡೆ ಹೋಗ್ಲೇ ಇಲ್ಲ. ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಅಷ್ಟು ರಮೇಶ್ ಅಣ್ಣ, ಬಸವರಾಜು ಅಷ್ಟು ಪ್ರೊಟೆಕ್ಟ್ ಮಾಡ್ಕೊಂಡು ನಮಗೆ ದೇವ್ರ ಆ ಥರ ನಡೆಸ್ಕೊಂಡು ಬಂದ್ಬಿಟ್ರು. ಅದಕ್ಕೆ ಹೇಳೋದೇನಂತ ಹೇಳ್ಬೇಕಂದ್ರೆ, ನನ್ನ ಮಕ್ಕಳ, ನೀವು ಯೌವನದಲ್ಲಿ ಸೃಷ್ಟಿಕರ್ತನ ಸ್ಮರಿಸ್ಬಿಡಿ, ಆತನ ಇದಕ್ಕೆ ಬಂದ್ಬಿಡಿ ನೀವು. ಆತ ನಿನ್ನ ಎಲ್ಲಾ ಚಿಂತಾ ಭಾರಗಳನ್ನ ಅವನು ಸರಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಈ ನೋಸ್ತವೆ ಒಪ್ಪಿಸ್ಬಿಡು. ಇನ್ ಬಿಟ್ಕೊಂಡು ನನಗೆ, ನಾನು ನಿನ್ನ ಕರೆಕ್ಟ್ ತಿದ್ದುತ್ತೀನಿ, ಶಿಕ್ಷೆ ಮಾಡ್ತೀನಿ, ಪ್ಯೂರಿಫೈ ಮಾಡ್ತೀನಿ. ಯಾಕಂದ್ರೆ ನನ್ನ ಉದ್ದೇಶ ಏನಂತ ಹೇಳ್ಬೇಕಂದ್ರೆ, ನೀವೆಲ್ಲ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಳ್ಬೇಕು, ನಾನಿರುವ ಹಾಗೆ ನೀವಿರ್ಬೇಕು. ಅದಕ್ಕೋಸ್ಕರ ನಾ ಏನ್ ಮಾಡ್ತೀನಿ ಅಂದ್ರೆ ಪ್ಯೂರಿಫೈ ಮಾಡ್ತೀನಿ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ಅಕ್ಕ ಸಾಲಿಗನ ಹಾಗೆ
ಆತನ ಏನ್ ಮಾಡ್ತಾ ಇದೆ ಅಂದ್ರೆ ನಮ್ಮನ್ನ ಲೋಕದಲ್ಲಿ ಇಷ್ಟೊಂದು ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಇತ್ತು. ದೇವ್ರು ಏನ್ ಮಾಡ್ತಾ ಇದ್ದಾರೆ, ಕ್ರೂಸಿಬಲ್ ಹಾಕಿ ಕಷ್ಟಗಳು ಬಂದಾಗ ಹಾಗೆ ಹೀಗೆ ಮಾಡಿ ನಮ್ಮನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ, ಮೋಲ್ಡ್ ಮಾಡ್ತಾ ಇದೆ. ಆದ್ರಿಂದ ಕಷ್ಟಗಳು, ಅದಕ್ಕೆ ಬಹಳ ಚೆನ್ನಾಗಿ ಪಾಠ ಓದಿಸಿದ್ರು. ಅದನ್ನ ಮೊದಲನೇ ಪೇತ್ರ 1ನೇ ಅಧ್ಯಾಯ ಮುಗಿಸ್ಬಿಡ್ತೀನಿ, ಆಗೋಯ್ತು ಟೈಮ್. ಮೊದಲನೇ ಪೇತ್ರ 1ನೇ ಅಧ್ಯಾಯ 6 ಮತ್ತು 7ನೇ ವಚನ ಅಂತ ನೀವು ಕಾಣಿಸುತ್ತೆ. ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ನೋಡಿ, ಚಿತ್ತಾನುಸಾರ ನೀವು ಸದ್ಯಕ್ಕೆ ದೇವರ ಚಿತ್ತಾನುಸಾರ, ದ ಓನ್ಲಿ ವೇ, ದೇವರ ಚಿತ್ತ, ಇಟ್ಸ್ ಅ ವಿಲ್ ಆಫ್ ಗಾಡ್. ಸತ್ಯಕ್ಕೆ ಸ್ವಲ್ಪ ಕಾಲ. ಎಲ್ಲರೂ ಕೂಡ ನಾನು ನೋಡ್ಬೇಕಂದ್ರೆ ಭಕ್ತನಾದಂತ ಪೌಲ ಕಷ್ಟ ಅನುಭವಿಸಿದ್ರು. ಅವ್ರೇನ್ ಲೈಫ್ ಲಾಂಗ್ ಕಷ್ಟ ಅನುಭವಿಸ್ತಾರ? ಸ್ವಾಮಿಗೂ ಕಷ್ಟ ಬಂತು. ಎಷ್ಟು ಬಂತು? ಲಾಸ್ಟ್ 18 ಅವರ್ಸ್ ಎಲ್ಲರಿಗೂ ಬಂತು. ಅವ್ರಿಗೇನು ಸ್ವಲ್ಪ ಕಾಲ, ಇಸ್ ಕಂಪೇರ್ಡ್ ನಮ್ಮ ಲೈಫು. ನಾನು ನೋಡುವಾಗ ಇಟ್ ಸ್ವಲ್ಪ ಕಾಲ ಅಷ್ಟೇ. ನಮ್ಮ ಲೈಫಲ್ಲೂ ದೇವರು ಕೈ ಬಿಟ್ಬಿಟ್ರ ನಮ್ಮನ್ನ? ಬಟ್ಟೆ ಇಲ್ಲದೆ, ಮನೆ ಇಲ್ಲದೆ, ಮಠ ಇಲ್ಲದೆ, ಹೊಟ್ಟೆ ಹಸ್ಕೊಂಡು ಬಿಟ್ರ? ಆ ಥರ ಬಿಟ್ರೆ ಯಾರು ಕೆಟ್ಟ ಹೆಸರು ರೀ? ಏನಪ್ಪ ದೇವರು ಕರೆದುಬಿಟ್ಟು ಹಿಂಗೆ ಮಾಡ್ಬಿಟ್ರಲ್ಲ ನಮ್ಮನ್ನ. ನೆವರ್ ಇಟ್ ಹ್ಯಾಪನ್. ಆದುದರಿಂದ ನೋಡುವಂತ ಸಮಯದಲ್ಲಿ ದೇವರ ಒಂದು ಚಿತ್ತ ಸ್ವಲ್ಪ ಕಾಲ, ಇಲ್ಲಿ ಓದಿ. ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ಹಾ ಹಾ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು. ಸ್ವಲ್ಪ ದುಃಖ ಆಗುತ್ತೆ ನಿಮಗೆ, ಬೇಜಾರು, ಸ್ವಲ್ಪ ಕಷ್ಟ. ಈಗ ನಮ್ಗೇನಾದ್ರೂ ಒಂದು ಕೈ ಕಾಲು ಮುರಿದೋಗ್ಲಿ ಅಥವಾ ಇನ್ನೇನಾದ್ರೂ ಆಗೋಗ್ಬಿಟ್ಲಿ, ಅವಾಗೇನಾಗುತ್ತೆ, ಏನಪ್ಪ ಇದು ಆಯ್ತು ನೋಡಿ. ನಮಗೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ನಮ್ಮ ಸಹೋದರ ಅಂತ ಯಾರು, ಮಂಗಳೂರು ಸಹೋದರು ಕ್ರಿಸ್ಟಫರ್ ಸಹೋದರು, ಎಷ್ಟು ಬೇಜಾರು ಅಂದ್ರೆ, ಏಬೆಲ್ ಬ್ರದರ್, ಪೀಟರ್ ಬ್ರದರ್ ನಮ್ಮ ಮುಂದೆ ಇದ್ದಾರೆ. ಏನಿಲ್ಲ, ಹಿಂಗೆಲ್ಲ ಆಗೋಯ್ತಲ್ಲ. ನಮಗೆ ಒಂದ್ಸರಿ ನನಗೆ ಶಾಕ್ ಕೊಡ್ದಂಗೆ ಆಗುತ್ತೆ. ಹೆಂಗೆ ಅವರೆಲ್ಲ ತಡ್ಕೊಂಡಿದ್ದಾರೆ ಪಾಪ. ಇವನ್ ಸಡನ್ ಆಗಿ ಹಿಂಗೆ ಆಯ್ತಲ್ಲ. ನಮ್ಮ ಕ್ರಿಸ್ಟಫರ್ ಬ್ರದರ್ ಹೌ ಈಸ್ ಮ್ಯಾನೇಜಿಂಗ್. ಹಿಂಗೆ ನನ್ಗೆ ಬಂದ್ಬಿಟ್ರೆ ಬೇರೆ ಇಷ್ಟ. ದೇವ್ರಿಗೆ ಶಕ್ತಿ ಕೊಡಬೇಕು, ಇನ್ಯಾರು ಕೊಡಕ್ಕಾಗಲ್ಲ. ನೋಡ್ಬೇಕಂದ್ರೆ ಬಹಳ ಕಷ್ಟ, ನೆನ್ಸ್ಕೊಳಕ್ಕಾಗಲ್ಲ, ಅಷ್ಟು ಕಷ್ಟ ಆಗುತ್ತೆ. ಆದರೆ ನಾವು ವಿ ಕ್ಯಾನ್ ಪ್ರೇ ಫಾರ್ ಹಿಮ್. ಯಾಕಂದ್ರೆ ಆ ನೋವುಗಳು ಗೊತ್ತಾಗದೆ ಇರಂಗೆ ದೇವರು ಅದನ್ನ ಪ್ರೊಟೆಕ್ಟ್ ಮಾಡಿ ಇಟ್ಕೊಳ್ಳಿ ಚೆನ್ನಾಗಿ ಗೊತ್ತಿದೆ. ಎಲ್ಲ ಆದ್ಮೇಲೆ ಬಂದು ನಮ್ಮ ಪೀಟರ್ ಬ್ರದರ್ ಬಂದು ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ವೇ, ಎಕ್ಸ್ಪೀರಿಯನ್ಸ್ ಅಪ್ಪ, ಮುತ್ತುಗಳು ಅವರೆಲ್ಲ ಮಾತಾಡೋದು. ಯಾಕಂದ್ರೆ ಇಟ್ಸ್ ಗಾನ್ ಥ್ರೂ ಆಡಿಯನ್ಸ್. ನಮ್ಗೇನು ಗೊತ್ತಿದೆ? ಏನು ನಮ್ಗೆ ನೋವು ಅನ್ನೋದೇ ಗೊತ್ತಿಲ್ಲ. ಇಂಜೆಕ್ಷನ್ ಕೊಟ್ಬಿಟ್ಟಿದೆ ಅಷ್ಟೇ ಅಲ್ವರ. ಕುಯ್ದು ಮಾಡಿ 2 ಸಾರಿ ಆಪರೇಷನ್ಸ್ ದೇ ಆರ್ ಇನ್ ಫ್ರಂಟ್ ಆಫ್ ಅಸ್. ಆ ಒಂದು ಫರ್ನೇಸ್ ಅಲ್ಲಿ ಪಾಸ್ ಆಗ್ಬೋದು. ಸ್ವಲ್ಪ ಕಾಲ ನೀವು ನಾನಾ ಕಷ್ಟಗಳಲ್ಲಿ ಜೀವಿಸುವಾಗಲೂ ದುಃಖಿಸುವವರಾಗಿ ಕಂಡರು. ಆ ಪದವಿಯನ್ನು ಆಲೋಚಿಸಿ. ಯಾವ ಪದವಿ? ದೇವ- ಆ ಪದವಿ, ಆ ಮಹಾಪದವಿಯನ್ನ ನೋಡ್ಕೊಂಡು ನೀವೇನ್ ಮಾಡಿ, ನೀವು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಹರ್ಷಿಸುವವರಾಗಿರ್ರಿ. ಹರ್ಷ ಕಷ್ಟ ಅಲ್ವೇ? ನೋವು ತೊಂದರೆ ಆದಾಗ ಸಂತೋಷವಾಗಿರಕ್ಕಾಗತ್ತೆ, ಕಷ್ಟವೇ. ಆದ್ರೂ ನಿಮ್ಗೆ ಇಟ್ ಇಸ್ ನಾಟ್ ದಿ ಎಂಡ್. ಯು ಸಿ ಬಿಯಾಂಡ್, ದೇರ್ ಸಮಥಿಂಗ್ ಇಟರ್ನಲ್. ಯಾಕಂದ್ರೆ ಐ ವಾಂಟ್ ಯು ಟು ಬಿಕಮ್ ಲೈಕ್ ಮೀ. ಅದಕ್ಕೆ ನಾನು ತಯಾರು ಮಾಡ್ತಾ ಇದ್ದೀನಿ ನಿಮ್ನ. ಅದಕ್ಕೋಸ್ಕರ ಎಲ್ಲವನ್ನೂ ಸಹಿಸಿಕೊಳ್ಳ್ರಿ. ಮುಂದೆ, ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುತ್ತದೆ. ಆ ಕಾರಣಕ್ಕೋಸ್ಕರನೇ ಕರ್ತನಲ್ಲಿ ಪ್ರಿಯರೇ, ದೇವ್ರು ಏನ್ ಮಾಡ್ತಾರೆ, ತನ್ನ ಮಕ್ಕಳಿಗೆ ಕಷ್ಟಗಳು ಬರ್ತದೆ. ಕಷ್ಟಗಳನ್ನು ಸಹಿಸಿಕೊಳ್ಳುವವನ ಧನ್ಯನು, ಅವನು ಇದಾದ್ಮೇಲೆ ಕಷ್ಟವನ್ನು ಸಹಿತ ಮೇಲೆ ಅವನ ಜೀವವೆಂಬ ಜಯಮಾಲೆ. ನಿಮ್ಮ ನಂಬಿಕೆಗೆ ಅಂಟಾಗುವ ಪರಿಶೋಧನೆಯು
ಭಾಗ್ಯಕರವಾದಂತೆ ಎಣಿಸಿರಿ. ಯಾಕಂದ್ರೆ ಅವು ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ನಿಮ್ಮನ್ನ ಏನ್ ಮಾಡ್ತದೆ ಅಂತ ಹೇಳ್ಬೇಕಂದ್ರೆ ಸರ್ವ ಸುಗುಣವುಳ್ಳವರು, ಏನೂ ಕಲ್ಮೆ ಇಲ್ಲದವರನ್ನಾಗಿ ಮಾಡ್ಬಿಡ್ತದೆ. ಹೀಗೆ ಮಾಡುವ ಹಾಗೆ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ಲಿ. ಅದಕ್ಕೋಸ್ಕರ ದೇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಗೋಲ್ಡ್ ಆಗಿ ನಮ್ಮನ್ನ ಪ್ಯೂರಿಫೈ ಮಾಡ್ತಾ ಇದ್ದಾರೆ. ನಾವು ಅವ್ರನ್ನ ಸಬ್ಮಿಟ್ ಮಾಡ್ಬೇಡ. ಕಷ್ಟ ಬಂದಾಗ ಪ್ರೇಯರ್ ಮಾಡ್ಕೊಳ್ಳೋಣ, ದೇವ್ರು ಅದನ್ನ ನಡೀತಾರೆ. ಅದಕ್ಕೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ದೇವರ ವಾಕ್ಯಗಳನ್ನ ಆಶೀರ್ವಾದ. ಆಮೇಲೆ